Hi everyone, this is Hemaraj Designer. Welcome to Advanced Level Blouse Master Classes. ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸಿಗೆ ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದೀರಾ, ಈವನ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಿಗೆ ಯಾರೆಲ್ಲ ಜಾಯಿನ್ ಆಗ್ತಿದ್ದೀರಾ ಅವರಿಗೆ ನಾನು ಒಂದು ವಾಟ್ಸಪ್ ನಂಬರ್ನ ಪ್ರೊವೈಡ್ ಮಾಡ್ತೀನಿ. ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರು ಬ್ಲೌಸ್ ಅಂತ ಹಾಕಿ ನಿಮ್ಮ ನಂಬರ್ನ ಹಾಕಿ ನೇಮ್ನ ಮೆನ್ಷನ್ ಮಾಡಿ. ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಆ ಗ್ರೂಪಲ್ಲಿ ಅಸೈನ್ಮೆಂಟ್ಸ್ ಆಗಿರಬಹುದು, ನೋಟ್ಸ್ ಆಗಿರಬಹುದು ನಾನು ಪ್ರೊವೈಡ್ ಮಾಡ್ತೀನಿ. ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಜಾಯ್ನ್ ಆಗೋಂಥವ್ರು ಫ್ಯಾಷನ್ ಡಿಸೈನಿಂಗ್ ಅಂತ ಮೆನ್ಷನ್ ಮಾಡಿ, FD ಅಂತ ಮೆನ್ಷನ್ ಮಾಡಿ, ಅದಾದ ನಂತರ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ, ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿ. ವಾಟ್ಸಪ್ ನಂಬರ್ಗೆ ಸ್ವಲ್ಪ ರಿಸ್ಕ್ ಆಗ್ಬೋದು ಅನಿಸುತ್ತೆ, ಎಲ್ಲರೂ ನಿಮ್ಮ ಮೊಬೈಲ್ ನಂಬರ್ಸ್ಗಳನ್ನು ಸೆಂಡ್ ಮಾಡೋದಕ್ಕೆ. ಡೈರೆಕ್ಟ್ ನನ್ನ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಮೊಬೈಲ್ಸ್ ನಂಬರ್ಸ್ಗಳನ್ನು ನೇಮ್ ಸಮೇತ ಕಳಿಸ್ಬೇಕು. ಮತ್ತು ಅಸೈನ್ಮೆಂಟ್ ಶೇರ್ ಮಾಡಬೇಕಾದ್ರೂ ಅಷ್ಟೇ. ಕೆಲವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ನೋಟ್ಸ್ಗಳನ್ನು ನೋಡಿದ್ರೇ ಖುಷಿಯಾಗುತ್ತೆ. ಹೇಳ್ಕೊಟ್ಟಿರೋದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಸ್ಗಳಿಗೆ ಬಂದಿರುವಂತಹ ಅಸೈನ್ಮೆಂಟ್ಸ್ ಫ್ಯಾಷನ್ ಡಿಸೈನಿಂಗ್ ಆಗಿ ನನ್ನ ಫೇವ್ರೆಟ್ ಸ್ಟೂಡೆಂಟ್ ಸುಮಿತ್ರಾ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ವರ್ಕ್ ಡೇ ಬೈ ಡೇ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಗೇನ್ ಕೆಲವರು ತುಂಬ ಕನ್ಫ್ಯೂಸ್ ಮಾಡ್ಕೊಂಡು ನೋಟ್ಸ್ನ ಮಾಡಿದ್ದೀರಾ. ಎಲ್ಲ ಡೌಟ್ಸ್ನ ನಾನಿವತ್ತು ಕ್ಲಿಯರ್ ಮಾಡ್ತೀನಿ. ಎಗೈನ್ ನಾನಿಲ್ಲಿ ಇನ್ನೊಂದು ಕನ್ಫರ್ಮ್ ಮಾಡ್ತಿದ್ದೀನಿ, ನನಗೆ ರೆಗ್ಯುಲರ್ ವೀಡಿಯೋಸ್ ಕೊಡೋಕ್ಕಾಗಲ್ಲ. ಆದಷ್ಟು ಒಂದೇ ವೀಡಿಯೋನಲ್ಲಿ ಲಾಂಗ್ ವೀಡಿಯೋ ಆದ್ರೂ ಕವರ್ ಮಾಡೋಕ್ಕೆ ಅಂದರೆ ಕಂಪ್ಲೀಟ್ ಒಂದೇ ವೀಡಿಯೋದಲ್ಲಿ ಒಂದು ಸಬ್ಜೆಕ್ಟ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನನ್ನ ಬ್ರ್ಯಾಂಡಿಂಗಿಂದು ವರ್ಕ್ ನಡೀತಾ ಇರೋದ್ರಿಂದ ನಾನು ತುಂಬ ಬ್ಯುಸಿ ಇರ್ತೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಯಾವ ಒಂದು ಫ್ರೀ ಟೈಮ್ ಇರುತ್ತೆ ಆ ಒಂದು 2 to 3 hours ನನಗೆ ಫ್ರೀ ಟೈಮ್ ಸಿಗ್ಬೋದು. ಆ ಟೈಮಲ್ಲಿ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ವೀಡಿಯೋಸ್ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರು ಕೂಡ ನನಗೆ ಕಮೆಂಟ್ ಮಾಡಿ, ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ. ಆದಷ್ಟು ವೀಡಿಯೋಸ್ನ ಕ್ಲಿಯರಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಎಗೈನ್ ಕೆಲವ್ರಿಗೆ ತುಂಬ ಶೋಲ್ಡರ್ ಪಾಯಿಂಟ್ಸ್ ಆಗಿರಬಹುದು, ಅದೆಲ್ಲ ಕ್ಲಾರಿಫಿಕೇಷನ್ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಆಲ್ರೆಡಿ ಕಟ್ಟಿಂಗ್ ಗೊತ್ತಿದೆ ಅನ್ನೋಂಥವ್ರಿಗೆ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನೋದಿರೋದಿಲ್ಲ, ಫಾರ್ಮುಲಾಸ್ನ ಕ್ಯಾಚ್ ಮಾಡಿಬಿಡ್ತಾರೆ. ಬಟ್ ABCDನೂ ಗೊತ್ತಿಲ್ಲ ಅಂದರೆ ಕಟ್ಟಿಂಗೇ ಮಾಡಿಲ್ಲ ಅನ್ನೋಂಥವ್ರಿಗೆ ಫಾರ್ಮುಲಾಗಳು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು. ದಯವಿಟ್ಟು ಫಾರ್ಮುಲಾನ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. 100% ನಿಮಗೆ ಬ್ಲೌಸ್ ಕೋರ್ಸ್ ಮಾಸ್ಟರ್ದೇನಿದೆ ಈವನ್ ನೀವು ಬೇರೆಯವ್ರಿಗೂ ಕೂಡ ಗೈಡ್ ಮಾಡಬೇಕು. ಕೆಲವೊಂದು ಕ್ಲಾಸ್ಗಳಿಗೆ ಹೋಗ್ತೀವಿ, ಅವ್ರಿಗೆ ಗೈಡ್ ಮಾಡೋ ಅಂಥ ನಾಲೆಡ್ಜೇ ಇರೋದಿಲ್ಲ. ಏನೇ ಕ್ರಾಸ್ ಕ್ವಶನ್ ಕೇಳಿದ್ರು ಹೇಳೋಕ್ಕೂ ಬರಲ್ಲ, ಆನ್ಸರ್ ಮಾಡೋಕ್ಕೂ ಬರಲ್ಲ. ಅಂಥವ್ರ ಹತ್ರ ಎಲ್ಲ ನಾನು ಬ್ಲೌಸ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದೆ. ಆ ರೀತಿ ಒಂದು ಕಷ್ಟನ ಯಾರೂ ಪಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಬ್ಲೌಸ್ ಕೋರ್ಸ್ ಆನ್ಲೈನಲ್ಲಿ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ನ ವಿತ್ ಫಾರ್ಮುಲಾಸ್ ಯಾವುದೇ ರೀತಿ ಹೈಡ್ ಮಾಡದೆ ಕೋರ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾನು ಏನು ಈ ಒಂದು 10 yearsಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದೆ, ಆ ಒಂದು ನಾಲೆಡ್ಜ್ ನನ್ನಲ್ಲೇ ಎಂಡ್ ಆಗಬಾರ್ದು, ಬೇರೆಯವ್ರಿಗೂ ಸ್ಪ್ರೆಡ್ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಏನೆಲ್ಲ ಒಂದು ಫಾರ್ಮುಲಾಸ್ ಬರುತ್ತೆ, ಏನೆಲ್ಲ ಒಂದು ಸ್ಟಿಚಿಂಗ್ ಪರ್ಪಸ್ಸಿಗೆ ನಾವು ಕಟಿಂಗ್ಸ್ನ ತೊಗೊಳ್ತೀವಿ ಬ್ಲೌಸ್ ಕೋರ್ಸಲ್ಲಿ, ನಾನಂತೂ ತುಂಬ ಕಷ್ಟಪಟ್ಟಿದ್ದೆ. ಆ ಕಷ್ಟನ ಬೇರೆಯವರು ಪಡಬಾರ್ದು ಬ್ಲೌಸ್ ಕಲಿಬೇಕಾದ್ರೆ ಅನ್ನೋದು ನನ್ನ ಒಂದು ಮೇಯ್ನ್ ಉದ್ದೇಶ ಆಗಿರೋದ್ರಿಂದ ಈ ಕೋರ್ಸ್ನ ನಾನು ಫ್ರೀಯಾಗಿ ಆಫರ್ ಮಾಡಿದ್ದೀನಿ. ಸಿಂಗಲ್ ಡಾಟ್, 2 ಡಾಟ್ ಆ್ಯಂಡ್ 3 ಡಾಟ್ 4 ಡಾಟ್ ಬ್ಲೌಸ್ ಏನಿದೆ ಈ ಕೋರ್ಸ್ನ ನಾನು ಫ್ರೀಯಾಗಿ ಆಫರ್ ಮಾಡ್ತಾ ಇದ್ದೀನಿ. ಈ ಕೋರ್ಸ್ ನಿಮಗೆ ಬಂತು ಅಂತ ಹೇಳಿದ್ರೆ 100% ನೆಕ್ಸ್ಟ್ ಲೆವೆಲ್ ಕೋರ್ಸ್ಗಳು ಈಸಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ತೀರಾ. ಫಾರ್ಮುಲಾಸ್ ಕಂಪಲ್ಸರಿ. ಫಾರ್ಮುಲಾ ಬಗ್ಗೆ ಎಲ್ಲ ಇಷ್ಟೊಂದು ಕಷ್ಟಪಟ್ಟು ಹೇಳ್ಕೊಡ್ಬೇಕಾ ಅಂತ ಕೆಲವರೆಲ್ಲ ಕಮೆಂಟ್ ಮಾಡಿದ್ದೀರಾ. ಹೌದು, ಕಷ್ಟಪಟ್ರೇ ನೆಕ್ಸ್ಟ್ ನಿಮಗೆ ಅರ್ಥ ಆಗೋದು, ಕೋರ್ಸ್ಗಳು ಮಾಡೋದಕ್ಕೆ ಅರ್ಥ ಆಗೋದು. ಯಾರೇ ಮೆಜರ್ಮೆಂಟ್ ಕೊಡಲಿ, ಯಾವುದೇ ಒಂದು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ಕೂಡ ನಿಮಗೆ ಕಟಿಂಗ್ ಸ್ಟಿಚಿಂಗ್ ಅನ್ನೋದು ಯಾವುದೇ ಡೌಟ್ ಇಲ್ದಲೇ ನೀವು ಮಾಡಬೇಕು ಅನ್ನೋದು ನನ್ನ ಒಂದು ಮೇಯ್ನ್ ಇಂಟೆನ್ಷನ್ ಅಷ್ಟೇ. ಕೆಲವರಿಗೆ ಇಲ್ಲಿ ಡೌಟ್ ಇದೆ, ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಯಾಕೆ ಒಳಗಡೆ ಬಿಟ್ಕೊಳ್ತಾ ಇದ್ದೀರಾ, ಬೊಟಿಕ್ಕಲ್ಲಿ ಕಡಿಮೆ ಬಿಟ್ಕೊಳ್ಳಲ್ವಾ ಅಂತ ಕೇಳಿದರು. ಹೌದು, ಬೊಟಿಕ್ಗಳಲ್ಲಿ ಕಡಿಮೆನೇ ಬಿಟ್ಕೊಳ್ತೀವಿ. ನಾನಿಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ಗೊತ್ತಿರೋದಿಲ್ಲ, ನಮ್ಮ ಬೊಟಿಕ್ಗಳಲ್ಲೂ ನಾವು ಅರ್ಧ ಇಂಚನ್ನೇ ಬಿಡೋದು. ಯಾಕೆ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚ್ ನಾನು ಮಾರ್ಜಿನ್ನ ಇನ್ಸೈಡ್ ತೊಗೊಂಡೆ ಅಂತ ಹೇಳಿದ್ರೆ, ಅರ್ಧ ಇಂಚ್ ಒಳಗಡೆ ಸ್ಟಿಚಿಂಗ್ಗೆ ತೊಗೊಂಡ್ರೆ ಈ ಅರ್ಧ ಇಂಚ್ ಏನಿದೆ, ಈ ಅರ್ಧ ಇಂಚಲ್ಲಿ ಈ ಅರ್ಧ ಇಂಚಲ್ಲಿ
ನೋಡಿ ಇದು ಅರ್ಧ ಇಂಚ್ ಅಲ್ವಾ, 5 ಲೈನಿಗೆ ಅರ್ಧ ಇಂಚು. 2 ಪಾಯಿಂಟ್ಸ್ ಅಷ್ಟು ಓವರ್ಲಾಕಿಂಗ್ ಹೋಗುತ್ತೆ. ಅಥವಾ ನಾವು ಬೊಟಿಕ್ಗಳಲ್ಲಿ ಕಟ್ ಮಾಡ್ತಾ ಮಾಡ್ತಾ ಸಮ ಬರೋದಕ್ಕೆ ಸ್ವಲ್ಪ ಟ್ರಿಮ್ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಒಂದು 2 ಪಾಯಿಂಟ್ಸ್ ಅಷ್ಟು ಕಟ್ಟಿಂಗಿಗೆ ಫ್ಯಾಬ್ರಿಕ್ ಹೋಗುತ್ತೆ. ಎಗೈನ್ ನನಗಿಲ್ಲಿ 1/4 ಇಂಚಷ್ಟು ಉಳ್ಕೊಳ್ಳುತ್ತೆ. ಬಟ್ ನಾನು ಎಲ್ಲರಿಗೂ ರೆಫರ್ ಮಾಡೋದೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ, ಸ್ವಲ್ಪ ಸ್ಟಿಚಿಂಗ್ ಗೊತ್ತಿಲ್ಲ ಅನ್ನೋಂಥವ್ರು ಮಾರ್ಜಿನ್ ಇನ್ಸೈಡ್ 1/2 ಇಂಚ್ ತಗೊಳ್ಳಿ. ಅಥವಾ ದಪ್ಪ ಇರ್ತಾರೆ, ತುಂಬ ಕ್ಲೈಂಟ್ ದಪ್ಪ ಇರುವಂಥವರಿಗೆ ಬಂದರೆ ಫ್ಯಾಬ್ರಿಕ್ಗಳು ಕಂಫರ್ಟಬಲ್ ಆಗಿರೋದಿಲ್ಲ, ಕೆಲವೊಂದು ಫ್ಯಾಬ್ರಿಕ್ಗಳು ಶಿಂಕ್ ಆಗುತ್ತೆ, ಈಜತ್ತೆ. ಅಂಥ ಫ್ಯಾಬ್ರಿಕ್ಕಿಗೆ ನಾವು ಇನ್ಸೈಡ್ ಕಂಪಲ್ಸರಿ 4 ಪಾಯಿಂಟ್ ಅಷ್ಟು ಸ್ಟಿಚ್ಚಿಂಗಿಗೆ ಮಾರ್ಜಿನ್ನ ಬಿಟ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು 1/2 ಇಂಚ್ ನಾವು ಏನು ಬಿಟ್ಕೊಳ್ತೀವಿ ಇನ್ಸೈಡ್ ಸ್ಟಿಚ್ಚಿಂಗಿಗೆ 100% ನಾವು ಬೊಟಿಕ್ಗಳಲ್ಲಿ ಓವರ್ಲಾಕ್ ಫಿನಿಶಿಂಗ್ ಅಂತೂ ಕೊಡ್ತೀವಿ. ಅದರಲ್ಲಿ 1/4 ಇಂಚ್ ಮೈನಸ್ ಆಗಿಬಿಡುತ್ತೆ. ಅದಾದ ನಂತರ ಬಟ್ಟೆಗಳನ್ನು ಈಕ್ವಲ್ ಆಗಿ ಸ್ಟಿಚ್ಚಿಂಗ್ ಆದ ನಂತರ ಈಕ್ವಲ್ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಫಿನಿಶಿಂಗೋಸ್ಕರ ಫ್ಯಾಬ್ರಿಕ್ ಸಮ ಮಾಡ್ಕೊಳ್ತಾ ಇರ್ತೀವಿ. ಆವಾಗ ಸ್ವಲ್ಪ ಸ್ಟಿಚ್ಚಿಂಗ್ ಪರ್ಪಸ್ಸಿಗೆ ಅಂತ ಫ್ಯಾಬ್ರಿಕ್ ಕಟ್ ಆಗೇ ಆಗುತ್ತೆ. ಅದಾದ ನಂತರ ನಮಗೆ ಉಳ್ಕೊಳ್ಳೋದೆಷ್ಟು 1/4 ಇಂಚ್ ಉಳ್ಕೊಳ್ಳುತ್ತೆ. ಬಟ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು 1/2 ಸೆಂಟಿಮೀಟರ್ ಅಂದರೆ 4 ಪಾಯಿಂಟ್ಸ್ ಬರುತ್ತೆ. ನಾವು ಫ್ಯಾಷನ್ ಡಿಸೈನಿಂಗ್ ಮೆಥಡಲ್ಲಿ ಕಟ್ ಮಾಡೋದಕ್ಕೆ ಹೋದಾಗ 1/2 ಸೆಂಟಿಮೀಟರ್ ಅಷ್ಟು ಇನ್ಸೈಡ್ ಫ್ಯಾಬ್ರಿಕ್ನ ಸ್ಟಿಚ್ಚಿಂಗಿಗೆ ತೊಗೋಬೇಕು. ಅಂದರೆ ಅರ್ಧ ಇಂಚಲ್ಲಿ 1 ಪಾಯಿಂಟ್ ಕಮ್ಮಿ, ಅರ್ಧ ಇಂಚ್ ಅಂತೀವಿ ಇದನ್ನು, ಅರ್ಧ ಇಂಚಲ್ಲಿ 1 ಪಾಯಿಂಟ್ ಕಮ್ಮಿ ಮಾಡಿ 1/2 ಸೆಂಟಿಮೀಟರ್ ಈಕ್ವಲ್ ಮಾಡಿದಾಗ 1/2 ಸೆಂಟಿಮೀಟರ್ ಬರುತ್ತೆ. ಇದನ್ನು ನಾವು ಕಂಪಲ್ಸರಿ ಸ್ಟಿಚ್ಚಿಂಗಿಗೆ ಬಳಕೆ ಮಾಡಬೇಕು. ಇದಕ್ಕೆಲ್ಲರಿಗೂ ಕ್ಲಿಯರ್ ಆಯಿತಾ? ಕೆಲವರು ಯಾಕೆ ನೀವು ಬೊಟಿಕ್ಕಲ್ಲಿ 1/2 ಇಂಚು ಬಿಡೋದಿಲ್ವಲ್ಲ ಇನ್ಸೈಡ್ಗೆ ಅಂತ ಕೇಳ್ತಿದ್ರ. ಓವರ್ಲಾಕಿಂಗ್ ಹೋಗುತ್ತೆ. ಫಿನಿಶಿಂಗ್ 1/4 ಇಂಚ್ ಹೋದರೂ ಕೂಡ ನಮಗೆ 3 ಲೈನ್ಸಿಂದ 4 ಲೈನಷ್ಟು ಇನ್ಸೈಡ್ ಸ್ಟಿಚ್ಚಿಂಗ್ ಉಳ್ಕೊಳ್ಳುತ್ತೆ. ಕೆಲವರು ಮಾರ್ಜಿನ್ ಸ್ಟಿಚ್ಚಿಂಗಿಗೆ ಇಷ್ಟು ಬಿಟ್ಕೊಳ್ತಾರೆ. ಯಾಕೆಂದರೆ ಓವರ್ಲಾಕ್ 1/4 ಇಂಚ್ ಹೋಗುತ್ತೆ, ಟ್ರಿಮ್ಮಿಂಗಿಗೆ ಅಂತ 1 ಪಾಯಿಂಟ್ ಅಷ್ಟು ಹೋಗುತ್ತೆ. ಎಗೈನ್ ನಮಗಿಲ್ಲಿ ಒಂದು 4 ಪಾಯಿಂಟ್ ಅಷ್ಟು ಸ್ಟಿಚಿಂಗ್ ಸಿಗುತ್ತೆ. ಅದರಿಂದ ನಾವಿಷ್ಟು ಸ್ಟಿಚಿಂಗ್ ಬಿಟ್ಕೊಳ್ತೀವಿ. ಎಗೈನ್ ಇಲ್ಲಿ ಕೆಲವರಿಗೆ ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ನಾನಿಲ್ಲಿ ಶೋಲ್ಡರ್ ಎಕ್ಸಾಂಪಲ್ ಕೊಟ್ಟು ಅದಾದಮೇಲೆ ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಅಂತ ಹೇಳಿ ಏನು ಅಂತ ಕ್ಲಾರಿಫಿಕೇಷನ್ ಕೊಡ್ತೀನಿ. ಕೆಲವರಿಗೆ ಶೋಲ್ಡರ್ ತೆಗೆಯೋದ್ರಲ್ಲಿ ತುಂಬಾ ಡೌಟ್ ಬರ್ತಾ ಇದೆ. ಯಾವುದೇ ಫ್ಯಾಬ್ರಿಕ್ ಯೂಸ್ ಮಾಡಿ ಗೊತ್ತಾಗ್ತಾ ಇಲ್ಲ ನಿಮಗೆ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ, ನೋಡಿ ಈ ಹಾರ್ಮೋಲಿಂದ, ಇದು ನನ್ನ ಹಾರ್ಮೋಲ್ ಅಲ್ವಾ, ಶೋಲ್ಡರ್ ಪಾಯಿಂಟ್ ಎಲ್ಲಿ ಬರ್ತಾ ಇದೆ? ಇಲ್ಲಿ ಬರ್ತಾ ಇದೆ. ಈ ರೀತಿ ಫುಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕ್ಲೈಂಟ್ಸ್ ಮೇಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಬೈತಾರೆ. ಸ್ಟಾರ್ಟಿಂಗಲ್ಲಿ ಈ ರೀತಿನೇ ಮಾಡಬೇಕು ನೀವು, ನಿಮ್ಮ ಒಂದು ಮೆಜರ್ಮೆಂಟಿಗೆ ಮಾತ್ರ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಕ್ಸಾಕ್ಟ್ ತೆಗೆದುಬಿಡ್ತೀನಿ ಅಂದಾಜಾಗಿರೋದ್ರಿಂದ. ಸ್ಟಾರ್ಟಿಂಗ್ ಕಲಿಯೋರು ನೀವೇನು ಮಾಡಿ, ಶೋಲ್ಡರ್ ಪಾಯಿಂಟ್ಸ್ ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಎಲ್ಲಿ ಬರ್ತಾ ಇದೆ? ಇಲ್ಲಿ ಸಿಗ್ತಾ? ನೋಡಿ ಇಲ್ಲಿ ಸಿಗ್ತಾ ಎಕ್ಸಾಕ್ಟ್ ಪಾಯಿಂಟು. ಈ ರೀತಿ ಮೂವ್ ಮಾಡಿ ಸ್ವಲ್ಪ ಫ್ಯಾಬ್ರಿಕ್ನ. ಆಮೇಲೆ ಇದನ್ನು ಒಳಗಡೆ ತೊಗೊಂಡೋಗಿ. ಶೋಲ್ಡರ್ ಪಾಯಿಂಟ್ಸ್ ಎಕ್ಸಾಕ್ಟ್ ಕಾಣಿಸ್ತಾ ಇದೆಯಾ ನಿಮಗೆ? ಬಾಡಿ ಬ್ಲಾಕ್ ಥರನೇ ಕಾಣಿಸ್ತಾ ಇದ್ದೀನಾ? ಓಕೆ, ಈ ರೀತಿ ಇಟ್ಕೊಳ್ಳಿ. ಮತ್ತು ತುಂಬ ಮೇಲ್ಗಡೆನೂ ತೊಗೋಬಾರ್ದು, ತುಂಬ ಕೆಳಗಡೆನೂ ತೊಗೋಬಾರ್ದು. ಎಲ್ಲಿ ಬೆನ್ನಿನ ಒಂದು ಮೂಳೆ ಬರುತ್ತಲ್ವಾ ಅಲ್ಲಿ ಮೂವ್ ಮಾಡಿ. ನೋಡಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡಿ. 14 ಎಕ್ಸಾಕ್ಟ್ ಬರ್ತಾ ಇದೆ ನನಗೆ, ಕಾಣಿಸ್ತಾ ಇದೆಯಾ? 14 ಬರ್ತಾ ಇದೆ. ಎಲ್ಲಿಂದ ನೋಡಿ, ಸ್ವಲ್ಪ ಮೇಲೆ ಹೋಗಿದ್ದೀನಿ ನಾನು. ಹಾಂ ನೋಡಿ 14 ಕಾಣಿಸ್ತಾ ಇದೆಯಾ? 14 ಎಕ್ಸಾಕ್ಟ್ ಬರ್ತಾ ಇದೆ. ಬಟ್ ನಾನು ಯಾಕೆ ಇಲ್ಲಿ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತ ಹೇಳಿದ್ರೆ, ನೋಡಿ ಇದು ಸ್ವಲ್ಪ ಸ್ಲೀವ್ಲೆಸ್ ಆಗಿರ್ಬೋದು. ನನಗೆ ಶೋಲ್ಡರ್ ಎಷ್ಟು ತೊಗೋಬೋದು? 14 ಇಂಚಿಂದ ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ಹೋದರೂ ತೊಂದರೆ ಇಲ್ವಾ? ಬಟ್ ಇದು ನಂದು ಶೋಲ್ಡರ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಅಲ್ವಾ? ನೋಡಿ, ತುಂಬ ಈ ಕಡೆನೂ ತೊಗೋಬಾರ್ದು, ತುಂಬ ಈ ಕಡೆನೂ ತೊಗೋಬಾರ್ದು. ಶೋಲ್ಡರ್ ಔಟ್ ಕೂಡ ಆಗಬಾರ್ದು, ಶೋಲ್ಡರ್ ಇನ್ಸೈಡ್ ಕೂಡ ಹೋಗಬಾರ್ದು. ಅರ್ಥ ಆಯ್ತಾ? 1/2 ಇಂಚ್ ಯಾಕೆ ಮಾರ್ಜಿನ್ ಬಿಟ್ಕೋಬೇಕು ಹೈ ನೆಕ್ಕಲ್ಲಿ ಅಂದರೆ, ಸ್ಟಿಚ್ಚಿಂಗ್ ಫ್ಯಾಬ್ರಿಕ್ ಸ್ಟಿಚ್ಚಿಂಗ್ 1/2 ಇಂಚ್ ಮಾರ್ಜಿನ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ? ನೋಡಿ ಇಲ್ಲಿ ತೋರಿಸ್ತೀನಿ ನಾನು.
ಹಾಫ್ ಇಂಚ್ ಇಲ್ಲಿ ಬರುತ್ತೆ. ಇಲ್ಲಿ ಓವರ್ಲಾಕ್ ಸ್ವಲ್ಪ ಹೋಗುತ್ತಾ, ಸ್ಟಿಚಿಂಗ್ ಫಿನಿಶಿಂಗಿಗೆಲ್ಲ ಹೋಗಿ ಎಕ್ಸಾಕ್ಟ್ ನನಗೆ ಇದೇ ಪಾಯಿಂಟಿಗೆ ಸಿಗುತ್ತಾ. ಇದರಿಂದ ಹೈ ನೆಕ್ ಮತ್ತು ಕಾಲರ್ ನೆಕ್ಕಲ್ಲಿ ಮಾತ್ರ ನಾವು ಕಂಪಲ್ಸರಿ ಹಾಫ್ ಇಂಚನ್ನ ಆ್ಯಡ್ ಮಾಡಲೇಬೇಕು. ಅಥವಾ ಡೈರೆಕ್ಟ್ ನೀವು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ತಗೊಳ್ತೀನಿ ಅಂದರೆ ತೊಂದರೆ ಇಲ್ಲ, 15 ಇಂಚಿಗೆ ಡೈರೆಕ್ಟ್ ತಗೋಬಹುದು. ನೋಡಿ ಕಾಣಿಸ್ತಾ ಇದೆಯಾ? 15 ಇಂಚಿಗೆ ಡೈರೆಕ್ಟ್ ಶೋಲ್ಡರ್ ತಗೋಬಹುದು. ಓಕೆ, ಬಟ್ ಯಾವಾಗಲೂ ಅಷ್ಟೇ ಬೋಟ್ ನೆಕ್, ಹೈ ನೆಕ್, ಕಾಲರ್ ನೆಕ್ಕಿಗೆ ಮಾರ್ಜಿನ್ ಎಕ್ಸ್ಟ್ರಾ ಈ ರೀತಿ ಬಿಟ್ಕೊಳ್ಳೋದು ಒಳ್ಳೆಯದು. ಎಗೈನ್ ಇಲ್ಲಿ ಕೆಲವರಿಗೆ ಡೌಟ್ ಇದೆ, ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಯಾಕೆ ತೆಗಿಬೇಕು ಅಂತ ಹೇಳಿ. ನೋಡಿ ಇದು ಕ್ರಾಸ್ ಫ್ರಂಟ್ ಇಲ್ಲೇ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ರೀತಿ ಇದನ್ನು ಕ್ರಾಸ್ ಫ್ರಂಟ್ ಅಂತ ಕರಿತೀವಿ. ಕರೆಕ್ಟಾಗಿ ಬ್ಯಾಕ್ ಸೈಡು ಅಷ್ಟೇ ಮಾರ್ಜಿನ್ ಗೊತ್ತಾಗಿಲ್ಲ ಅಂದರೆ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಇದೇ ರೀತಿ ಮೆಜರ್ಮೆಂಟ್ನ ತೆಗೀರಿ. ಕ್ಲೈಂಟ್ಸ್ ಮೇಲೆ ಟ್ರಯಲ್ ನೋಡೋಕ್ಕೆ ಹೋಗಬೇಡಿ, ಬೈತಾರೆ. ಫಸ್ಟು ನಿಮಗೆ ಅಂದಾಜಾಗಬೇಕು, ನಿಮ್ಮ ಮನೆಯವರ ಮೆಜರ್ಮೆಂಟ್ಸ್ ಆಗಿರ್ಬೋದು, ನಿಮ್ಮ ಮೆಜರ್ಮೆಂಟ್ಸ್ ಆಗಿರ್ಬೋದು, ಈ ರೀತಿ ತೆಗಿಬೇಕು. ಓಕೆನಾ? ಇದನ್ನು ಕ್ರಾಸ್ ಫ್ರಂಟ್ ಅಂತ ಕರಿತೀವಿ. ಕ್ರಾಸ್ ಫ್ರಂಟ್ ನಾವು ತೆಗೆದಿಲ್ಲ ಅಂದಾಗ ನೋಡಿ ಈ ರೀತಿ ಇದೆ ಅಂದ್ಕೊಳ್ಳಿ ಬಟ್ಟೆ, ಇಲ್ಲಿ ಈ ರೀತಿ ಎಕ್ಸ್ಟ್ರಾ ಕೂರುತ್ತೆ ಫ್ಯಾಬ್ರಿಕ್. ಈ ಎಕ್ಸ್ಟ್ರಾ ಕೂರೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕ್ರಾಸ್ ಫ್ರಂಟ್, ಕ್ರಾಸ್ ಬ್ಯಾಕ್ ಮೆಜರ್ಮೆಂಟಲ್ಲಿ ಬೇಕೇ ಬೇಕು. ಶೋಲ್ಡರ್ ಪಾಯಿಂಟು ಅಷ್ಟೇ ಎಕ್ಸಾಕ್ಟ್ ತೆಗಿಲೇಬೇಕು ನೀವು. ಅರ್ಥ ಆಯ್ತಾ? ನಾನು ಯಾಕೆ ಇಷ್ಟು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಅನ್ನಿಸ್ಬಹುದು ಅಲ್ವಾ, ಯಾಕಿಷ್ಟು ಪೇಷನ್ಸ್ ಇವರಿಗೆ ಅಂತ ತುಂಬ ಜನ ಕೇಳಿದ್ದೀರ, ತುಂಬ ಪೇಷನ್ಸ್ ಅಂತ ಹೇಳಿ. ನಾನು ಫ್ಯಾಷನ್ ಡಿಸೈನಿಂಗ್ ಆದಮೇಲೆ ಕಟಿಂಗ್ ಸ್ಟಿಚ್ಚಿಂಗಿಗೆ ಅಂತ ಒಂದು ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮದುವೆ ಆಗಿರೋಂಥ ಒಂದು ಇನ್ನೋಸೆಂಟ್ ಒಂದು ವುಮೆನ್ ಬರ್ತಾರೆ, ಅಲ್ಲಿ ನನ್ನ ಜೊತೆನೇ ಕಲಿತಾ ಇರ್ತಾರೆ. ಆ ಲೇಡಿ ಹೇಳ್ಕೊಡುವಂತಹ ಲೇಡಿಗೆ ಆಲ್ರೆಡಿ ಅವರು ರ್ಯಾಂಕ್ ಸ್ಟೂಡೆಂಟೇ, ಡಿಪ್ಲೊಮೊ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಎಲ್ಲ ಆಗಿತ್ತು, ಫ್ಯಾಷನ್ ಡಿಸೈನಿಂಗ್ ಎಲ್ಲ ಆಗಿತ್ತು, ಕಟಿಂಗ್ಸ್ನ ಹೇಳ್ಕೊಡ್ತಾ ಇರ್ತಾರೆ. ಆ ಲೇಡಿ ಪಾಪ ಕಟಿಂಗ್ ಅರ್ಥ ಆಗಲ್ಲ, ಓದಿಲ್ಲ ಬರೆದಿಲ್ಲ, ಅಮೌಂಟ್ನ ಪೇ ಮಾಡಿರ್ತಾರೆ. ನಾನೇ ಅವರಿಗೆ ರೆಫರ್ ಮಾಡಿರ್ತೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಇಲ್ಲಿ ಸೇರ್ಕೊಳ್ಳಿ ನೀವು. ಆಲ್ರೆಡಿ ನಾನು ಮಾಡ್ತಿರೋದ್ರಿಂದ, ಆಲ್ರೆಡಿ ನನಗೆ ಫ್ಯಾಷನ್ ಡಿಸೈನಿಂಗ್ ಆಗಿರೋದ್ರಿಂದ ಅವ್ರ ಕಟಿಂಗ್ ಮೆಥಡ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ನಾನು ಬೇಗ ಕ್ಯಾಚ್ ಮಾಡಿಬಿಡ್ತಾ ಇದ್ದೆ. ಬಟ್ ಇವ್ರಿಗೆ ಓದಿಲ್ಲ ಅಲ್ವಾ, ಅಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ ಅವರಿಗೆ. ಆ ಮೂಮೆಂಟಲ್ಲಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪಾಪ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಹುಡುಗನ್ನ ಹೇಗೆ ನಿಲ್ಲಿಸ್ತಾರೋ ಆ ಕಟಿಂಗ್ ಒಂದು ಸತಿ ಫಾಸ್ಟಾಗಿ ಹೇಳ್ಕೊಟ್ಬಿಟ್ರು. ಇವರಿಗೆ ಏನೇ ಡೌಟ್ ಕೇಳಿದ್ರು ಆ ಕ್ವಶನ್ಸ್ಗಳನ್ನು ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ. ಆ ಲೇಡಿ ಹೇಳ್ಕೊಡ್ತಿದ್ರಲ್ಲ, ನಾನು ಅವ್ರ ನೇಮ್ ಎಲ್ಲ ತೊಗೊಳಕ್ಕೆ ಇಷ್ಟಪಡಲ್ಲ. ಆ ಟೀಚರಿಗೆ ಇವರು ಹೇಳ್ಕೊಟ್ಟಿರುವಂತಹ ಕಟಿಂಗ್ಸ್ ಏನಿದೆ ಅರ್ಥ ಆಗ್ತಿಲ್ಲ ಪಾಪ. ಡ್ರಾಫ್ಟ್ ಅಂತಾರೆ, ಮೆಜರ್ಮೆಂಟ್ ಅಂತಾರೆ, ಡಿವೈಡ್ ಮಾಡಿ ಅಂತಾರೆ, ABCDನ ಆ ಡ್ರಾಫ್ಟಿಂಗಲ್ಲಿ ತೋರಿಸ್ತಾರೆ, ಇಷ್ಟು ಮೆಜರ್ಮೆಂಟ್ ಬರುತ್ತೆ ಕಲಿ ಅಂತಾರೆ, ಅರ್ಥ ಆಗ್ತಾ ಇಲ್ಲ. ಆ 5000 ಆ ಲೇಡಿಗೆ ತುಂಬಾ ಇಂಪಾರ್ಟೆಂಟು. ಅಲ್ಲಿ ಇಲ್ಲಿ ಕೂಡಿಸಿ ನಾನು ಹೇಳಿದೆ ಅಂತ ಹೇಳಿಬಿಟ್ಟು ದುಡ್ಡನ್ನು ಆ ಲೇಡಿ ತಗೊಬಂದು ಆ ಟೀಚರ್ ಕೈಗೆ ಕೊಟ್ಟು ನೆಕ್ಸ್ಟ್ ಡೇಯಿಂದನೇ ನನ್ನ ಜೊತೆ ತುಂಬ ಇಂಟ್ರೆಸ್ಟಾಗಿ ಬರ್ತಾರೆ ಕ್ಲಾಸಿಗೆ. ಬಟ್ ಆ ಲೇಡಿನ ಎಷ್ಟು ಡಿಮೋಟಿವೇಟ್ ಮಾಡಿ, ಎಷ್ಟು ಡಿಪ್ರೆಷನ್ಗೆ ತಳ್ಳಿಬಿಡ್ತಾರೆ ಅಂದರೆ, 1 ವೀಕ್ ಆ ಲೇಡಿ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ತಾರೆ. ನನ್ನ ಜೊತೆ ಬಂದಿರುವಂತಹ ಆ ವುಮೆನ್ ಎಷ್ಟು ಅಳ್ತಾರೆ ಅಂತ ಹೇಳಿದ್ರೆ, ಯಾಕೆಂದರೆ ಕಲಿಯೋ ಇಂಟ್ರೆಸ್ಟ್ ಇದೆ ಪಾಪ. ಕಲಿಸೋ ಟೀಚರ್ ಕರೆಕ್ಟಾಗಿರಬೇಕಲ್ಲ, ಪೇಷನ್ಸ್ ಆಗಿ ಅವ್ರಿಗೆ ಹೇಳ್ಕೊಡ್ಬೇಕಲ್ವಾ. ಹೇಳ್ಕೊಡೋ ಮೆಥಡೇ ಅವರಿಗೆ ಬರೋದಿಲ್ಲ, ಕಲಿಯೋಕ್ಕಾಗಲ್ಲ ಅಂತ ಅಂದಾಗ ಹೇಳ್ಕೊಡೋದು ಟೀಚಿಂಗ್ ವೇನಲ್ಲಿ ಏನಿರಬೇಕು, ಮೊದಲು ಪೇಷನ್ಸ್ ಅನ್ನೋದಿರಬೇಕು. ನೀನು 100 ಸತಿ ಕೇಳು, ಆ ಸ್ಟೂಡೆಂಟ್ಸಿಗೆ ಅರ್ಥ ಆಗೋಗೆ ನೀನು ಕನ್ವರ್ಟ್ ಮಾಡಿ ಹೇಳಬೇಕೇ ಹೊರತು ಸ್ಟೂಡೆಂಟ್ ನಿನ್ನ ಮೆಥಡಿಗೆ ಬಂದು ಕಲಿಯೋದಿಲ್ಲ. ಒಂದು ಓದಿರೋರು ಬರ್ತಾರೆ, ಅವ್ರಿಗೆ ಬೇಗ ಕ್ಯಾಚ್ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೆ, ಕ್ಯಾಚ್ ಮಾಡೋವಂಥ IQ ಪವರ್ ಇರುತ್ತೆ, ಕ್ಯಾಚ್ ಮಾಡ್ಕೊಳ್ತಾರೆ. ಒಂದೊಂದು ಸಲ ಏನಾಗುತ್ತೆ, ಓದ್ದಲ್ಲೇ ಇರೋರು ಕಟಿಂಗ್ ಕಲಿಬೇಕು, ಏನೋ ಒಂದು ಬ್ಲೌಸ್ ಕೋರ್ಸ್ ಕಲಿಯೋದ್ರಿಂದ ಅವ್ರಿಗೊಂದು ಜೀವನ ಸಾಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಕಲಿಬೇಕು ಅಂತ ಬರ್ತಾರೆ. ಆ ಮೂಮೆಂಟಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ ನೀವು ನಿಂತ್ಕೊಂಡು ಸಪೋರ್ಟ್ ಮಾಡಬೇಕೇ ಹೊರತು ಅಲ್ಲಿ ಕೋರ್ಸ್ನ ಕಂಪ್ಲೀಟ್ ನೀನು ಹೈಡ್ ಮಾಡಿ, ಸೀಕ್ರೆಟ್ ಆಗಿರುವಂಥ ಫಾರ್ಮುಲಾಸ್ ಎಲ್ಲ ಹೈಡ್ ಮಾಡಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀನು ಹೇಳ್ಕೊಡೋದಕ್ಕೆ ಏನು ಅರ್ಥ ಅನ್ನೋದು ನನ್ನ ಒಂದು ಉದ್ದೇಶ.
ತುಂಬ ಅಳ್ತಾರೆ ಪಾಪ 1 ವೀಕ್ ಬರ್ತಾರೆ. ಆ 5000 ಕೂಡ ವೇಸ್ಟ್ ಆಗುತ್ತೆ. ಸಾಲ ಮಾಡಿ ಆ 5000ನ ತೊಗೊಬಂದು ನಾನು ಸೇರ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿ ನನಗೆ ಟ್ಯಾಲೆಂಟ್ ಇತ್ತು, ನಾನು ಮಾಡ್ತಾಯಿದ್ದೆ. ನನಗೆ ಏನೇ ಪಾಯಿಂಟ್ಸ್ ಹೇಳಿದ್ರು ಕ್ಯಾಚ್ ಆಗ್ತಾಯಿತ್ತು. ಆ ಮೂಮೆಂಟಲ್ಲೇ ಆಲ್ರೆಡಿ ಫ್ಯಾಷನ್ ಡಿಸೈನಿಂಗ್ ನಾನು ಕಲ್ತಿರೋದ್ರಿಂದ, ಆ ಟಚ್ ಇದ್ದಿದ್ದರಿಂದ ಕಟಿಂಗ್ಸ್ ಬೇಗ ಅರ್ಥ ಆಗ್ತಾಯಿತ್ತು ನನಗೆ. ಕೆಲವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರು ಅಳ್ತಾರೆ. ಕ್ಲಾಸಲ್ಲಿ ಒಂದು 10 ಜನ ಸ್ಟೂಡೆಂಟ್ಸ್ ಇರ್ತೀವಿ ಬ್ಲೌಸ್ ಕೋರ್ಸಿಗೆ. ನಮ್ಮ ಮುಂದೆ ಅವರಿಗೆ ಇನ್ಸಲ್ಟ್ ಮಾಡ್ತಾರೆ. ಅವರಿಗೆ ಎಷ್ಟು ಇನ್ಸಲ್ಟ್ ಆಗಿರ್ಬೋದು. 2 ಮಕ್ಕಳಿದ್ದಾರೆ, ತನ್ನ ಗಂಡನೂ ದುಡ್ಡು ಕೊಟ್ಟಿರಲ್ಲ, ಅಕ್ಕಪಕ್ಕ ಏನೇನೋ ಮಾಡಿ ಸಾಲ ಮಾಡಿ ತೊಗೊಬಂದು ಆ ಕೋರ್ಸಿಗೆ ಜಾಯಿನ್ ಆಗ್ತಾರೆ. ಅಂದರೆ ಏನೋ ಒಂದು ಅರ್ನ್ ಮಾಡಬೇಕು ಅನ್ನೋ ಆಸೆಯಲ್ಲಿ. ಆ ಲೇಡಿನ ಎಷ್ಟು ಡಿಸಪಾಯಿಂಟ್ ಮಾಡಿ, ಬೇರೆ ಯಾರಾದರೂ ಆಗಿದ್ದರೆ ಆ ಇನ್ಸಲ್ಟ್ ಮಾಡಿರೋಂಥ ಪ್ಲೇಸಲ್ಲಿ ಒಂದು ವೇಳೆ ನಾನು ಇದ್ದಿದ್ದರೆ ನಾನು ಹತ್ತಿದ್ದೀನಿ ಆ ಕ್ಲಾಸಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಗುನ ಇಟ್ಕೊಂಡು ನಾನು 3 ಮಂತ್ಸ್, ವೃಷಾಂಕ್ ನನ್ನ ಮೊದಲನೇ ಮಗ 3 ಮಂತ್ಸ್, ಆವಾಗ C-ಸೆಕ್ಷನ್ ಆಗಿತ್ತು. ನನಗೆ ಕೋರ್ಸ್ ಕಂಪ್ಲೀಟ್ ಆಗಬೇಕು ಅನ್ನೋದಷ್ಟೇ ಒಂದು ಇಂಟೆನ್ಷನ್ ಇತ್ತು. ಆ ಮೂಮೆಂಟಲ್ಲಿ ಅವರು ನನಗೆ ನೀಟಾಗಿ ಹೇಳ್ಕೊಡೋದಿಲ್ಲ. ತುಂಬ ಡಿಸಪಾಯಿಂಟ್ ಆಗುತ್ತೆ. ನಾನೇ ಒಂದು 5 ಜನ 6 ಜನ ಸ್ಟೂಡೆಂಟ್ಸ್ಗಳನ್ನ ರೆಫರ್ ಮಾಡಿ ಸೇರಿಸಿರ್ತೀನಿ. ಸ್ಟಾರ್ಟಿಂಗ್ ಒಂದು ಸಬ್ಜೆಕ್ಟ್ ಚೆನ್ನಾಗಿ ತೊಗೊಂಡ್ರು, ಇವ್ರು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ. ಸ್ಟೂಡೆಂಟ್ ಜಾಸ್ತಿ ಆದರೆ ನನಗೂ ಇಂಟ್ರೆಸ್ಟ್ ಇರುತ್ತೆ ಕಟಿಂಗ್ಸ್ನ ಹೇಳಿಸ್ಕೊಳ್ಳೋದಕ್ಕೆ ಅಂತ ಒಂದು ಇಂಟ್ರೆಸ್ಟಿಂದ ಸೇರಿಸಿರ್ತೀನಿ. ಬಟ್ ಅವ್ರು ಏನು ಮಾಡ್ತಾರೆ, ದುಡ್ಡು ತೊಗೊಳ್ತಾ ಇರ್ತಾರೆ ನಮ್ಮ ಹತ್ರ, ಚೆನ್ನಾಗೇ ದುಡ್ಡು ತೊಗೊಳ್ತಾರೆ, ಬಟ್ ಹೇಳ್ಕೊಡೋದಿಲ್ಲ. ಕೊಟ್ಟಿರೋ ದುಡ್ಡಿಗೆ ನೀಟಾಗಿ ಹೇಳ್ಕೊಡ್ಬೇಕಲ್ವಾ. ಈ ಬಡವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1,000 ಕೊಡಲಿ, ಆ 1,000ದ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ. ದುಡ್ಡಿರೋಂಥವ್ರಿಗೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಅದ್ರ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಿರಲ್ಲ. ನಾವು ಏನೋ ಒಂದು ಮೇಕಪ್ಪಿಗೆ ಯೂಸ್ ಮಾಡ್ಬೋದು, ಅಥವಾ ಏನೋ ಒಂದು ತಿನ್ನೋದಕ್ಕೆ ಯೂಸ್ ಮಾಡ್ಬೋದು, ಅಥವಾ ಒಂದು 500 ಎಲ್ಲೋ ಬರುತ್ತೆ, ಎಲ್ಲೋ ಹೋಗುತ್ತೆ 1000 ರೂಪೀಸ್ ಅಂತ ಥಿಂಕ್ ಮಾಡ್ಬೋದು. ಬಟ್ ಅವರು ಕಷ್ಟಪಟ್ಟು ಅಕ್ಕಪಕ್ಕ ಸಾಲ ಮಾಡಿ ಮರ್ಯಾದೆ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಕಲಿಬೇಕು ಅಂತ ಹೇಳಿ, ನಾನು ಕಲ್ತ ಮೇಲೆ ಅದನ್ನು ಸಾಲ ತೀರಿಸ್ತೀನಿ ಅಂತ ಹೇಳಿ 5000ಗೋಸ್ಕರ ನನ್ನ ಜೊತೆ ಬರ್ತಾರೆ. ಸೊ ಆ ಲೇಡಿಗೆ ನನಗೆ ಫೀಲ್ ಆಗಿದ್ದೇನು ಅಂದರೆ, ನಾನು ಕಂಪ್ಲೀಟ್ ಕಲಿತು ಫ್ಯಾಷನ್ ಡಿಸೈನಿಂಗ್ ಆಗಿರಬಹುದು, ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ ನಾನು. ಯಾರೂ ನನಗೆ ಕಂಪ್ಲೀಟ್ ನಾಲೆಡ್ಜ್ ಅಂತ ಹೇಳಿ ನನಗೆ ಶೇರ್ ಮಾಡಿ ಹೇಳ್ಕೊಟ್ಟಿಲ್ಲ. ಯಾವುದೇ ಕಾಲೇಜ್ಗಳಲ್ಲೂ ಅಷ್ಟೇ ಕಂಪ್ಲೀಟ್ ನೀವು ಟೀಚರ್ಸ್ ಹಿಂದೆ ಬಿದ್ದು ಕಲಿಬೇಕೇ ಹೊರತು ಟೀಚರ್ಸ್ ಕರೆದು ನಿಮಗೆ ಯಾರೂ ಹೇಳ್ಕೊಡಲ್ಲ. ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ನ ನಾವು ರಿಸರ್ಚ್ ಮಾಡಬೇಕು, ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾವು ಕಲಿಬೇಕು. ಈ ಫ್ಯಾಷನ್ ಡಿಸೈನಿಂಗ್ ಮೆಥಡಲ್ಲಿ, ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ನಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿ, ಸ್ಕಿಲ್ಸ್ನ ಯೂಸ್ ಮಾಡಿ ನಾವು ಮುಂದೆ ಹೋಗಬೇಕೇ ಹೊರತು ಪರ್ಟಿಕ್ಯುಲರ್ ನೀನು ಊಟ ಮಾಡಮ್ಮ, ಎಲ್ಲ ವೆರೈಟೀಸ್ನ ನಾನು ಬಡಿಸಿದ್ದೀನಿ, ನೀನು ಊಟ ಮಾತ್ರ ಹಿಂಗೆ ಮಾಡು ಅಂತ ಯಾರೂ ಕೊಡೋದಿಲ್ಲ. ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಕಷ್ಟಪಟ್ಟರೆ ಮಾತ್ರನೇ ಇಲ್ಲಿ ನಮಗೆ ಒಂದು ಬೆನಿಫಿಟ್ ಅನ್ನೋದು ಸಿಕ್ಕೋದು. ನಮ್ಮ ಟ್ಯಾಲೆಂಟ್ನ ದಿನ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ಒಂದು ಮೂಮೆಂಟಲ್ಲಿ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ನನಗೆ ಆವತ್ತು ಆಗಿದ್ದ ಬೇಜಾರು ನನಗೆ ಇನ್ನೂ ನೆನಪಿದೆ. ನನಗೆ ಈಗಲೂ ನೆನಪಿಸ್ಕೊಂಡ್ರೆ ಅಳು ಬರುತ್ತೆ. ಆ ಲೇಡಿ ನನಗೆ ಇನ್ನೂ ನೆನಪಿದ್ದಾರೆ. ಪಾಪ ಆ ಮೂಮೆಂಟಲ್ಲಿ ಅವರಿಗೆ ಸ್ಟಿಚಿಂಗ್ ಕಲೀಲಿಕ್ಕೆ ಆಗಲೇ ಇಲ್ಲ ಅಂತ ಅನಿಸುತ್ತೆ. ಅವರು ಫ್ಯಾಬ್ರಿಕ್ ಮಾರೋದಕ್ಕೆ ಅಂತ ಹೋಗ್ಬಿಡ್ತಾರೆ. ಸಾರಿ, ನಾನು ಸ್ವಲ್ಪ ಎಮೋಷನ್ ಆದೆ. ಆ ಲೇಡಿ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಹೋಗಿ ನಾನು ನೋಡಿದಾಗ ಅವರು ಬಟ್ಟೆಗಳನ್ನು ಏರಿಯಾಗೆ ಹೋಗಿ ಸೇಲ್ ಮಾಡ್ತಾ ಇರ್ತಾರೆ. ಅವ್ರನ್ನ ನಾನು ನೋಡ್ತೀನಿ, ಬಟ್ ಅವ್ರಿಗೆ ನನ್ನ ಮುಂದೆ ತಲೆ ಎತ್ತಿ ಹಿಂಗೆ ನಿಂತು ಮಾತಾಡೋಕ್ಕೂ ಒಂಥರ ಶೇಮ್ ಅನ್ನಿಸ್ತಾ ಇತ್ತು. ನನಗದು ಫೀಲ್ ಆಯಿತು, ಅರ್ಥ ಆಯಿತು ನನಗೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಸೊ ಆ ಒಂದು ಮೂಮೆಂಟಲ್ಲಿ ಡಿಸೈಡ್ ಮಾಡಿದೆ ನಾನು ಎಗೈನ್ ಅವರಿಗೆ ಕ್ಲಾಸ್ ತಗೊಂಡೆ. ನಾನು ಎಜುಕೇಟೆಡು, ನಾನು ಸ್ವಲ್ಪ ಮಾತಾಡ್ಬೋದು, ಬಟ್ ಅವರು ಹಳ್ಳಿಯಿಂದ ಬರ್ತಾಯಿದ್ರು, ತುಂಬ ಇನೋಸೆಂಟ್ ಆಗಿದ್ದರು, ಮದುವೆ ಆಗಿ 2 ಮಕ್ಕಳಿತ್ತು, ಸಣ್ಣ ಮಕ್ಕಳು. ಅದನ್ನು ಇಟ್ಕೊಂಡು ಅಟ್ಲೀಸ್ಟು ಸ್ಟಿಚಿಂಗ್ ಕಟಿಂಗ್ ಕಲಿಯೋಕ್ಕೆ ಬಂದಿದ್ದಾರೆ ಅಂತ ಒಂದು ಕನಸನ್ನು ಅವ್ರು ತೋರಿಸ್ಲಿಲ್ಲ ಅಲ್ಲಿ. ಅದು ನನಗೆ ತುಂಬ ಹರ್ಟ್ ಆಯಿತು. ಎಗೈನ್ ನಾನು ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಂಡು ಹೋಗಿ ನನಗೂ ಸ್ವಲ್ಪ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಿತ್ತು. ಅವ್ರು ರ್ಯಾಂಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ಅಮೌಂಟ್ ಎಲ್ಲ ತುಂಬ ಪೇ ಮಾಡಿರ್ತೀನಿ. ಅಲ್ಲೂ ನನಗೆ ನೀಟಾಗಿ ಹೇಳ್ಕೊಡೋದಿಲ್ಲ. ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಾನು ಸ್ಟಿಚಿಂಗ್ ಕೂತ್ಕೊಳ್ತಾ ಇದ್ದೆ. ಅವರು ಮನೆಗೆ ಹೋಗಿ ಕಟಿಂಗ್ ಅಂದರೆ ಒಂದು ಅಕ್ಕಪಕ್ಕ ಇಲ್ಲಿ ಪಕ್ಕ ಅವ್ರದ್ದು ಕ್ಲಾಸ್ ತೊಗೊಳ್ತಿದ್ರು ಅಂದರೆ ಮನೆ ಪಕ್ಕನೇ ಇತ್ತು. ನನಗೆ ಕಟಿಂಗ್ ಹೇಳಿ ಸ್ಟಿಚಿಂಗ್ದು ಮೆಥಡ್ ಹೇಳಿಬಿಟ್ಟು ಹೋದರೆ
2 ಅವರ್ಸ್ 3 ಅವರ್ಸು ನಿದ್ದೆ ಮಾಡಿ ಎದ್ದು ಬರ್ತಾಯಿದ್ರು. ಬಟ್ ಆ ಸಿಚುವೇಶನ್ ನನಗೆ ಹೇಗಿತ್ತು ಅಂದರೆ, ಮಗು ಇಟ್ಕೊಂಡು ನಾನು ಸೆಕ್ಷನ್ ಆಗಿತ್ತು, ಮಗುನ ಫೀಡಿಂಗ್ ಮಾಡಿಸ್ತಿದ್ರು ಕೂಡ ನಾನು ಅಲ್ಲಿ ಬಿಟ್ಟು ಬರ್ತಾಯಿದ್ದೆ ಕ್ಲಾಸ್ಗಳಿಗೆ. ಅವರಿಗೆ ಆ ಕನ್ಸರ್ನ್ ಇರಲಿಲ್ಲ. ನನಗೆ ಎಷ್ಟು ಮಂತ್ ಮಗು ಇದೆ ಅಂತಲೂ ಅವ್ರಿಗೆ ಗೊತ್ತಿತ್ತು. 3 ಮಂತ್ಸ್ ಮಗು ಇದೆ, ಇವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಓದೋದಕ್ಕಾಗಲಿ, ಇದು ಫ್ಯಾಷನ್ ಫೀಲ್ಡಲ್ಲಾಗಲಿ. ಅದನ್ನು ಅವರು ಏನು ಏನು ಹೇಳ್ತಾರೆ, ಇವಳಿಗಿದೆ, ಓಕೆ ಇಂಟ್ರೆಸ್ಟ್ ಇದೆ, ಹೇಳ್ಕೊಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿರಲಿಲ್ಲ. ದುಡ್ಡು ಬಂದರೆ ಸಾಕಪ್ಪ ನನಗೆ, ಇದರಲ್ಲಿ ಏನೋ ಒಂದು ಹೇಳ್ಕೊಟ್ಟು ಕಳಿಸಿದ್ರೆ ಸಾಕು ಅಂತ ಥಿಂಕ್ ಮಾಡ್ತಿದ್ರು. ಈ ವಿಡಿಯೋ ನೋಡಿದ್ರೆ ಅವ್ರು ಯಾರು ಅಂತ ಅವರಿಗೆ ಗೊತ್ತಾಗುತ್ತೆ. ಅವರಿಗೆ ಇವಾಗಾದರೂ ರಿಯಲೈಸ್ ಆದರೆ ಸ್ಟೂಡೆಂಟ್ಸಿಗೆ ನೀಟಾಗಿ ಹೇಳ್ಕೊಡ್ಬೇಕು ಅನ್ನೋ ಒಂದು ಪೇಷನ್ಸ್ ಬಂದರೆ ಖಂಡಿತವಾಗ್ಲೂ ಬರುತ್ತೆ. ತುಂಬ ಜನನ ಕ್ಲಾಸಲ್ಲಿ ಅಳಿಸ್ತಾ ಇದ್ರು, ಕಟಿಂಗಿಗೆ ಹೇಳಿಸ್ಕೊಳಕ್ಕೆ ಬರೋಂಥವ್ರನ್ನ ತುಂಬ ಅಳಿಸ್ತಾ ಇದ್ರು. ನನಗೆ ಅದು ತುಂಬ ಈಗೋ ಹರ್ಟ್ ಆಯಿತು. ಆ ಒಂದು ಮೂಮೆಂಟಲ್ಲಿ ನಾನು ಡಿಸೈಡ್ ಮಾಡಿದ್ದು, ಕಟಿಂಗ್ಸ್ನ ನಾನು ಕಂಪ್ಲೀಟ್ ಫ್ಯಾಷನ್ ಡಿಸೈನಿಂಗ್ ಮಾಡಿದರೂ ಕೂಡ ಕಲೀಲೇಬೇಕು. ಈವನ್ ಬೊಟಿಕಲ್ಲಿ ನಿಂತ್ಕೊಂಡ್ರೂ ಕೂಡ ಮಾಸ್ಟರ್ಸ್ ನನ್ನ ಹತ್ರ ಹೆದರ್ಕೊಳ್ತಾರೆ ಹೊರತು, ಏನು ಡಿಸೈನ್ ಕೊಟ್ಟೆ ಕಟಿಂಗ್ಸ್ನ ಮಾಡ್ತಾ ಇದ್ದರೆ ಹೋಗಿ ನಿಂತಿದ್ದ ತಕ್ಷಣ ಹೆದರ್ಕೊಳ್ತಾರೆ. ಅಷ್ಟು ಕಟಿಂಗ್ಸ್ ನಾಲೆಡ್ಜ್ ನನಗಿದೆ. ಅದನ್ನು ನಾನು ಇಂಪ್ರೂವ್ ಮಾಡಿಕೊಂಡೆ. ಮಾಸ್ಟರ್ಸ್ ಕ್ಲಾಸ್ ಜಾಯ್ನ್ ಆದೆ ಫ್ಯಾಷನ್ ಡಿಸೈನಿಂಗ್ ಆದಮೇಲೆ. ಡಿಪ್ಲೊಮೊ ಅಡ್ವಾನ್ಸ್ ಲೆವೆಲ್ಲು, ಆನ್ಲೈನ್ ಆಫ್ಲೈನ್ ಎಲ್ಲ ತುಂಬ ಕೋರ್ಸ್ಗಳನ್ನ ಮಾಡಿಕೊಂಡೆ. ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾ ಹೋದನೇ ಹೊರತು ಹಠ ಮಾಡಿಕೊಂಡು ನಾನು ಕಲೀಲೇಬೇಕು ಅಂತ ಹೇಳಿ ಅಲ್ಲಿ ಎಲ್ಲೂ ನಾನು ಡ್ರಾಪ್ ಮಾಡಲಿಲ್ಲ. ಎಲ್ಲೂ ನನ್ನ ಕೋರ್ಸ್ನ ನಾನು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಬೇರೆಯವ್ರಿಗೆಲ್ಲ ಏನು ಅನ್ನಿಸ್ತಿತ್ತು, ಇವಳು ಟೈಲರಿಂಗ್ ಕಲಿತಾ ಇದ್ದಾಳೆ, ಏನೋ ಇವಳಿಗೆ ಟೈಲರ್ ಬಿಡು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಅವ್ರಿಗೆಲ್ಲ ಅರ್ಥ ಆಗ್ತಾ ಇದೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು ಅಂಥೇಳಿ. ನನಗೆ ತುಂಬ ಖುಷಿ ಅನಿಸುತ್ತೆ. ಅವಾಗೆಲ್ಲ ಅವ್ರಿಗೆ ಏನು ಅನ್ನಿಸ್ತಿತ್ತು ಅಂದರೆ, ಇವಳು ಏನೋ ಅಷ್ಟು ಓದ್ಬಿಟ್ಟು ಇವಳು ಟೈಲರಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅಂತ ನನಗೆ ಆಡ್ಕೊಳ್ತಾ ಇದ್ರು. ಸೊ ಆ ಒಂದು ಗಿಲ್ಟ್ ಇನ್ನೂ ನನಗೆ ಕಾಡುತ್ತೆ. ಆ ಒಂದು ರೀಸನಿಂದನೇ ನಾನು ಈ ಫ್ಯಾಷನ್ ಡಿಸೈನಿಂಗ್ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಫ್ರೀಯಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಇಷ್ಟು ಪೇಷನ್ಸಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಟೀಚಿಂಗ್ ಫೀಲ್ಡಲ್ಲಿ ಇರೋವಂಥವ್ರಿಗೆ ಸ್ಟೂಡೆಂಟಿಗೆ ಅರ್ಥ ಮಾಡಿಸೋದು ಅಷ್ಟೇ ಅವರಿಗೆ ಕೆಲಸ ಆಗಿರುತ್ತೆ ಹೊರತು, ನಿಮ್ಮ ಮೆಥಡಿಗೆ ಗುರುಗಳು ಅಂತ ಏನಿರ್ತಾರೆ ಅವ್ರ ಮೆಥಡಿಗೆ ಬಂದು ಅಡಾಪ್ಟ್ ಮಾಡ್ಕೊಂಡು ಕಲಿಯೋದಿಲ್ಲ. ಕೆಲವರು IQ ಪವರ್ ಜಾಸ್ತಿ ಇರುತ್ತೆ, ಕೆಲವರು IQ ಪವರ್ ಕಡಿಮೆ ಇರುತ್ತೆ. ಟ್ಯಾಲೆಂಟ್ ತುಂಬ ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಮ್ಮಿ ಇರ್ಬೋದು. ಅದನ್ನು ಅರ್ಥ ಮಾಡಿಸ್ಬೇಕು. ನಾವು ಅವ್ರ ಲೆವೆಲಿಗೆ ಇಳಿದು ಅರ್ಥ ಮಾಡಿಸೋವಂಥ ಟ್ಯಾಲೆಂಟ್ ನಮಗಿರಬೇಕು. ಇಲ್ಲ ಅಂದರೆ ನಾವು ಟೀಚಿಂಗ್ ಫೀಲ್ಡಲ್ಲಿ ಇರೋದು ವೇಸ್ಟ್ ಅಂತಲೇ ನನ್ನ ಅರ್ಥ. ಸೊ ಎಲ್ಲರೂ ಅಷ್ಟೇ, ಯಾರೆಲ್ಲ ಬ್ಲೌಸ್ ಕೋರ್ಸ್ನ ಅಟೆಂಡ್ ಮಾಡ್ತಿದ್ದೀರ, ದಯವಿಟ್ಟು ಈ ರೀತಿ ಇರುವಂತಹ ಮಹಿಳೆಯರು ಏನಿರ್ತಾರೆ, ಅಕ್ಕಪಕ್ಕ ಇರ್ತಾರೆ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಕಟಿಂಗ್ಸ್ಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ದಯವಿಟ್ಟು ಅಂಥವ್ರಿಗೆ ನನ್ನ ರಿಕ್ವೆಸ್ಟ್, ಶೇರ್ ಮಾಡಿ ವೀಡಿಯೋಸ್ನ. ಅಷ್ಟೇ, ಇನ್ನೇನೂ ರಿಕ್ವೆಸ್ಟ್ ಇಲ್ಲ. ವೀಡಿಯೋಸ್ನ ಅಂಥವ್ರಿಗೆ ಶೇರ್ ಮಾಡಿ. ಇಷ್ಟ ಆಗಿದ್ದರೆ ವೀಡಿಯೋಸ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನಗೆ ಅಂತ ತಿಳಿಸ್ಕೊಡ್ತಾ ಕ್ಲಾಸ್ಗಳನ್ನ ಎಗೈನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶೋಲ್ಡರ್ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಲ್ವಾ ಇಲ್ಲಿ. ಸೊ ಎಗೈನ್ ಇಲ್ಲಿ ಕೆಲವರು ಕೇಳಿದ್ದೀರಾ ನನಗೆ, ಹಾರ್ಮೋಲಲ್ಲಿ ಯಾಕೆ 1/2 ಇಂಚು ಡೈರೆಕ್ಟ್ ತೊಗೋಬಾರ್ದಾ ಅಂತ ಹೇಳಿ. ಅದನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ನೋಡಿ, ಹಾರ್ಮೋಲ್ ತೆಗಿಬೇಕಾದ್ರೆ ಎಲ್ಲಿ ಶೋಲ್ಡರ್ ಪಾಯಿಂಟ್ ಎಲ್ಲಿ ಬಂದಿದೆ ನಂದು, ಈ ಪೊಸಿಷನ್ ಅಲ್ವಾ, ಇಲ್ಲಿಗೆ ಹಿಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, ಈ ರೀತಿ ಟೈಟ್ ಹಿಡ್ಕೊಳ್ಳಿ. ಆಮೇಲೆ ಫ್ರೀ ಬಿಟ್ಬಿಡಿ. ಇಷ್ಟು ಟೈಟ್ ಹಿಡಿಬಾರ್ದು. ಇಲ್ಲಿ ಮೂವ್ ಮಾಡೋಕ್ಕೆ ಆಗಲ್ಲ, ತುಂಬ ಉಸಿರಾಡೋಕ್ಕೆ ಆಗ್ದಲ್ಲ ಅಷ್ಟು ಟೈಟ್ ಹಿಡಿಬಾರ್ದು. ಈ ರೀತಿ ಮಾಡಿ ಫ್ರೀ ಬಿಡಿ. 15.5 ಬರ್ತಾ ಇದೆ ಶೋಲ್ಡರ್, 15.5 ಬರ್ತಾ ಇದೆ. ಇಲ್ಲಿ ನಾವು ಹೈ ನೆಕ್ ಆಗಿರ್ಬೋದು ಅಥವಾ ಕಾಲರ್ ನೆಕ್ ಆಗಿರ್ಬೋದು, ನಾವು ಲೂಸಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮಗೆ ಕಾಲರ್ ನೆಕ್ ಆಗಿರೋದ್ರಿಂದ, ಹೈ ನೆಕ್ ಆಗಿರೋದ್ರಿಂದ ಈ ಪೊಸಿಷನಲ್ಲಿ ಹಿಂಗೆ ಮೂವ್ ಮಾಡಿದಾಗ ಈ ಪೊಸಿಷನ್ ಟೈಟ್ ಅನಿಸುತ್ತೆ. ಎಗೈನ್ ಇಲ್ಲಿ ನಮಗೆ ಹ್ಯಾಂಡ್ಸ್ನ ಮೂವ್ ಮಾಡೋಕ್ಕಾಗಲ್ಲ, ಒಂಥರ ಬಿಗಿ ಹಿಡ್ದಂಗೆ ಅನಿಸುತ್ತೆ ಬ್ಯಾಕ್ ಸೈಡ್. ಇದು ಆಲ್ರೆಡಿ ಕಾಲರ್ ನೆಕ್ ಯಾರಾದರೂ ಸ್ಟಿಚ್ ಮಾಡಿದರೆ, ಟೈಲರ್ಸ್ ಆಗಿದ್ದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕ್ಲೈಂಟ್ಸ್ ಕಂಪ್ಲೇಂಟ್ ಮಾಡಿರ್ತಾರೆ. ಈ ರೀತಿ ಮೂವ್ ಮಾಡೋಕ್ಕಾಗಲ್ಲ. ಈ ಪೊಸಿಷನ್ನು ಟೈಟ್ ಬರುತ್ತೆ. ಈ ಪೊಸಿಷನು ಅಂದರೆ ಇಲ್ಲಿ ನಾನು ಶೋಲ್ಡರ್ ಪೊಸಿಷನ್ ಹೇಳಿದ್ನಲ್ಲ, ಇಲ್ಲೂ ಟೈಟ್ ಬರುತ್ತೆ. ಈ ರೀತಿ ಮೂವ್ ಮಾಡೋಕ್ಕಾಗಲ್ಲ ಅವರಿಗೆ. ಹ್ಯಾಂಡ್ಸ್ಗಳು ಫ್ರೀಯಾಗಿ ಟೈಟ್ನೆಸ್ ಬರುತ್ತೆ. ಹೈ ನೆಕ್, ಕಾಲರ್ ನೆಕ್, ಬೋಟ್ ನೆಕ್ಕಲ್ಲಿ ಕಂಪಲ್ಸರಿ ಶೋಲ್ಡರ್ ಎಷ್ಟು ಡೈರೆಕ್ಟ್ ತೆಗೆದ್ರೆ ನೀವೇನು ಆ್ಯಡ್ ಮಾಡೋದು ಬೇಡ. ಫುಲ್ಲಿ ಇಲ್ಲಿಗೆಲ್ಲ ತೆಗಿಯೋಕ್ಕೆ ಹೋಗಬೇಡಿ, ಅದು ಶೋಲ್ಡರ್ ಪಾಯಿಂಟ್ ಅನಿಸಲ್ಲ. ಅದರಿಂದ ಎಕ್ಸಾಕ್ಟ್ ಶೋಲ್ಡರ್ಸ್ನ ತೆಗೀರಿ. 1/2 ಇಂಚ್ ಅಂದರೆ ಈ ಕಡೆ ಅರ್ಧ, ಈ ಕಡೆ ಅರ್ಧ, ಟೋಟಲ್ 1 ಇಂಚ್ ಆ್ಯಡ್ ಮಾಡ್ತೀವಿ. ಕಂಕುಳಿನ ಸುತ್ತಳತೆಯಲ್ಲಿ
ಕ್ವಾರ್ಟರ್ ಇಂಚ್ ಅಂದರೆ 1/4 ಇಂಚನ್ನ ಆ್ಯಡ್ ಮಾಡಬೇಕು ಲೂಸಿಂಗಿಗೋಸ್ಕರ. ಅರ್ಥ ಆಯಿತಾ? ಫ್ರಂಟ್ ಕ್ರಾಸ್ ಬ್ಯಾಕ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಶೇರ್ ಆಗಿದೆ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಕಂಪ್ಲೀಟು ಈ ರೀತಿ ಹಿಡಿಬೇಕು. ಅರ್ಥ ಆಯಿತಾ? ತುಂಬ ಲೂಸು ಮೇಲೆಲ್ಲ ಎತ್ತಿ ಹಿಡಿಬೇಡಿ, ತುಂಬ ಶೋಲ್ಡರ್ ಇದು ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳಿದ್ದೀನಿ ಅಲ್ವಾ, ಶೋಲ್ಡರ್ ಇಷ್ಟೇ ಬರುತ್ತೆ ಈ ಚೆಸ್ಟ್ ಇದ್ದರೆ. ಹಾರ್ಮೋಲ್ ಕೂಡ ಚಾರ್ಟ್ ಕೊಡ್ತೀನಿ ನಾನು, ಕೆಲವರಿಗೆ ಅಂದಾಜಾಗ್ತಿಲ್ಲ ಎಷ್ಟು ಬರ್ತಿದೆ ಅಂತ ಹೇಳಿ, ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದ್ದೀನಿ ಅಲ್ವಾ, ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ ಏನಿದೆ, ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ. ಯಾವುದೇ ರೀತಿ ಹೈಡ್ ಮಾಡ್ತಾ ಇಲ್ಲ ಕೋರ್ಸ್ನ ಇಲ್ಲಿ. ಕೆಲವರು ಆಲ್ರೆಡಿ ಗೊತ್ತಿರೋ ಅಂಥವ್ರಿಗೆ ಈಸಿ ಅನ್ನಿಸ್ಬೋದು, ಫಾರ್ಮುಲಾಸ್ಗಳು ಸ್ವಲ್ಪ ಕಷ್ಟ ಆದರೂ ದಯವಿಟ್ಟು ಕಲ್ತ್ಕೊಳ್ಳಿ, ನಿಧಾನ ಕಲ್ತ್ಕೊಳ್ಳಿ. ಒಂದು ಬ್ಲೌಸೇ ಕಲೀರಿ, ಅದನ್ನು ಕಂಪ್ಲೀಟ್ ಮಾಡೋವರೆಗೂ ನೆಕ್ಸ್ಟ್ ಕ್ಲಾಸಿಗೆ ಹೋಗಲ್ಲ ನಾನು. ಅರ್ಥ ಮಾಡಿಸೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಆದಷ್ಟು ಕೋರ್ಸ್ಗಳಿಗೆ ನೋಟ್ಸ್ಗಳನ್ನ ಏನು ಕೊಡ್ತಿದ್ದೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಕಟಿಂಗ್ ಅನ್ನೋದು ಮರ್ತು ಹೋಗುತ್ತೆ. ವಿಡಿಯೋ ಮೊದಲೆಲ್ಲ ನಮಗೆ ವಿಡಿಯೋ ಆಪರ್ಚುನಿಟಿ ಇರಲಿಲ್ಲ, ಅಂದರೆ ಮೊಬೈಲ್ಸ್ ಎಲ್ಲ 10 ವರ್ಷದಿಂದ ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲ ಕೀಪ್ಯಾಡ್ ಮೊಬೈಲ್ಗಳು ಇತ್ತು. ಅಷ್ಟೊಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತಿರಲಿಲ್ಲ, ಆ ರೀತಿ ಒಂದು ಸೌಲಭ್ಯ ಕೂಡ ಇರಲಿಲ್ಲ. ಬಟ್ ಈಗ ಯೂಟ್ಯೂಬ್ ಬಂದಿರೋದ್ರಿಂದ ನಾವು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡಾಗ ಒಳ್ಳೆ ಉಪಯೋಗ ಆಗುತ್ತೆ. ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಡೇಟ್ ಮಾಡೋದ್ರಿಂದ ರೆಗ್ಯುಲರ್ ಏನೇನಿರುತ್ತೆ ಅದನ್ನು ಎಲ್ಲೆಲ್ಲಿ ಸ್ಟಾಪ್ ಮಾಡಿ ನೋಡ್ಬೋದು, ಬ್ಯಾಕಿಗೆ ಬಂದು ನೋಡ್ಬೋದು, ಫ್ರಂಟಿಗೆ ಹೋಗಿ ನೋಡಬಹುದು. ರಿಪೀಟ್ ಮಾಡಿ ಎಗೈನ್ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಡೇಟ್ ಮಾಡೋದ್ರಿಂದ ನೋಡ್ಬೋದು. ಅದು ಒಳ್ಳೆ ಬೆನಿಫಿಟ್. ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ಗಂತೂ 99% ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಮೊದಲೆಲ್ಲ ನಮಗೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಕಟಿಂಗ್ಸ್ ಅನ್ನೋದು ಮರ್ತು ಹೋಗಿಬಿಡುತ್ತೆ, ಯಾಕಂದರೆ 1000 ಗಟ್ಟಲೆ ಕಟಿಂಗ್ ಇರುತ್ತೆ. ಒಂದೊಂದಕ್ಕೂ ಕಟಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಮೆಥಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೊಂದಕ್ಕೂ ಫಾರ್ಮುಲಾ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಕಂಪಲ್ಸರಿ ನೋಟ್ ಮಾಡ್ಕೋಬೇಕು. ನಾನೀಗ ಏನು ಫಾರ್ಮುಲಾ ಕೊಡ್ತಿದ್ದೀನಿ ಅದು ಎಲ್ಲರಿಗೂ, ನೀವು ಯಾವುದೇ ಬಾಡಿ ಮೆಷರ್ಮೆಂಟ್ ಮಾಡಿ, ಯಾವುದೇ ಒಬ್ಬ ಬಾಡಿ ಮೆಷರ್ಮೆಂಟಿಗೆ ಸ್ಟಿಚ್ ಮಾಡಿದ್ರೂ ಕೂಡ ಪರ್ಫೆಕ್ಟ್ ಬರಬೇಕು, ಅದು ನನ್ನ ಉದ್ದೇಶ. ಹಾಗೆ ಬರುತ್ತೆ. ಸ್ವಲ್ಪ ವೇರಿಯೇಷನ್ ಆದರೂ ಅದು ನಿಮ್ಮ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇರಬಹುದು, ಅಥವಾ ಕಟಿಂಗ್ ಮಾಡಬೇಕಾದ್ರೆ ಏನಾದರೂ ವೇರಿಯೇಷನ್ ಆಗಿ ಒಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ನಾನು ಯಾಕೆ ನನ್ನ ಮೆಜರ್ಮೆಂಟಿಗೆ ತೋರಿಸ್ತಿದ್ದೀನಿ ಅಂದರೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಪದೇ ಕ್ಲೈಂಟ್ನ ಕರೆದು ಇಲ್ಲಾಗ್ತಿದೆ, ಹಂಗಾಗ್ತಿದೆ, ಹಿಂಗಾಗ್ತಿದೆ ಅಂತ ತೋರ್ಸೋಕ್ಕಾಗಲ್ಲ. ಬಟ್ ಕಟಿಂಗ್ಸ್ಗಳನ್ನು ಬೇರೆ ಮೆಜರ್ಮೆಂಟಲ್ಲಿ ನಾನು ಕಟ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ನನ್ನ ಮೆಜರ್ಮೆಂಟಲ್ಲೇ ಮಾಡಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಸೊ ಯಾರೆಲ್ಲ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸ್ನ ಜಾಯ್ನ್ ಆಗ್ತಾ ಇದ್ದೀರಾ, ಎಲ್ಲರೂ ಕೂಡ ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗೋಂಥವ್ರು ನನ್ನ ವಾಟ್ಸಪ್ ನಂಬರ್ ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ. ಆ ವಾಟ್ಸಪ್ ನಂಬರ್ನ ನೀವು ತಗೊಂಡು ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ನೇಮ್, ಯಾವ ಕೋರ್ಸಿಗೆ ಜಾಯ್ನ್ ಆಗ್ತಿದ್ದೀರಾ, ಬ್ಲೌಸ್ ಅಂತ ಮೆನ್ಷನ್ ಮಾಡಿ ಒಂದು ಮೆಸೇಜ್ ಮಾಡಿ. ಬೇರೆ ಇನ್ನೇನು ಚಾಟಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ನಾನು, ಬರೀ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಕ್ಕೋಸ್ಕರ. ಯಾರೂ ಮಿಸ್ಯೂಸ್ ಮಾಡ್ಕೋಬೇಡಿ, ನಂಬರ್ನ ಮಿಸ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಕಮೆಂಟ್ಗಳನ್ನ ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಏನು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ ಮೊಬೈಲ್ ನಂಬರ್ಗಳಲ್ಲಿ. ಯಾಕಂದರೆ ನನಗೂ ಫ್ಯಾಮಿಲಿ ಇದೆ, ಪರ್ಸ್ನಲ್ ಲೈಫ್ ಅಂತ ಇದೆ, ಇದನ್ನು ಬಿಟ್ಟು. ಅದರಿಂದ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದರಿಂದ ನಾನು ಸ್ವಲ್ಪ ಮುಜುಗರ ಪಟ್ಕೊಳ್ತೀನಿ ವಾಟ್ಸಪ್ ನಂಬರ್ ಎಲ್ಲ ಶೇರ್ ಮಾಡೋದಕ್ಕೆ. ಬಟ್ ಕ್ಲಾಸಸ್ ಆಗಿರೋದ್ರಿಂದ, ನನ್ನ ಅಕಾಡೆಮಿ ಸ್ಟಾರ್ಟ್ ಆಗೋದ್ರಿಂದ ನೀವು ಅಕಾಡೆಮಿ ಜೊತೆ ಜಾಯ್ನ್ ಹಾಕ್ಕೊಂಡು ಹೋಗಿ ಅಂತ ಹೇಳಿ ನನ್ನ ವಾಟ್ಸಪ್ ನಂಬರ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಕ್ಲಾಸು, ಬ್ಲೌಸ್ ಕೋರ್ಸ್ ಎರಡರಲ್ಲೂ ಇಂಟ್ರೆಸ್ಟ್ ಇದೆ, ಅವರು ಬ್ಲೌಸ್ ಆ್ಯಂಡ್ FD ಅಂತ ಹಾಕ್ಬಿಟ್ಟು ನಿಮ್ಮ ನಂಬರ್ನ ಮೆನ್ಷನ್ ಮಾಡಿ. ಎರಡರಲ್ಲೂ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಬ್ಲೌಸ್ ಮಾಸ್ಟರ್ಸ್ ಕೋರ್ಸಿಂದು ಒಂದು ಗ್ರೂಪ್ ಇರುತ್ತೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಂದು ಒಂದು ಗ್ರೂಪ್ ಇರುತ್ತೆ. ಇಲ್ಲಿ ನಾನು ಒಂದು ಟೈಮ್ ಕೊಡ್ತೀನಿ, ಆ ಟೈಮಿಗೆ ನೀವು ಅಸೈನ್ಮೆಂಟ್ಗಳನ್ನ ಶೇರ್ ಮಾಡಬೇಕು. ಅರ್ಥ ಆಯಿತಾ ಪ್ರತಿಯೊಬ್ಬರಿಗೂ? ಎಗೈನ್ ಇಲ್ಲಿ ಕೆಲವರಿಗೆ ಕ್ಲಾಸಿಗೆ ಹೇಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಡೌಟ್ ಇದೆ. ಕ್ಲಾಸ್ ಅಂತ ಹೇಳಿ ಎಕ್ಸ್ಟ್ರಾಡಿನರಿ ಜಾಯ್ನ್ ಆಗೋ ಪ್ರೊಸೀಜರ್ ಎಲ್ಲ ಏನೂ ಇಲ್ಲ. ನನ್ನ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಪ್ಲೇ ಲಿಸ್ಟಿಗೆ ಹೋಗಿ ನಿಮಗೆ ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಆ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಸೈನ್ಮೆಂಟ್ ಕೊಡ್ತೀನಿ, ಆ ಅಸೈನ್ಮೆಂಟ್ ಕಂಪಲ್ಸರಿ ಬೇಕೇ ಬೇಕು. ನೀವು ಓದಿದ್ದೀರಾ ಇಲ್ವಾ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಒಬ್ಬ ಟೀಚರ್ ಆಗಿ ಏನು ಕೆಲಸ, ಹೇಳ್ಕೊಟ್ಟಿರೋದನ್ನ ಸ್ಟೂಡೆಂಟ್ ಮಾಡ್ತಾರಾ ಇಲ್ವಾ ಅನ್ನೋದು ಚೆಕ್ ಮಾಡೋದು ಕೆಲಸ ಅಲ್ವಾ? ಟೀಚ್ ಮಾಡಬೇಕು, ಚೆಕ್ ಮಾಡಬೇಕು. ಅದರಿಂದ ಆ ಕೆಲಸನ ನಾನು ಮಾಡಲೇಬೇಕು ಕಂಪಲ್ಸರಿ. ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ನನಗೊಂದು ಪ್ರೊಸೀಜರ್ ಅಂತ ಇದೆ, ನನಗೊಂದು ಎಥಿಕ್ಸ್ ಅಂತ ಇದೆ. ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಕಂಪಲ್ಸರಿ ಆ ಒಂದು ಅಸೈನ್ಮೆಂಟ್ಸ್ಗಳನ್ನು ನೀಟಾಗಿ ಮಾಡಿ. A4 ಶೀಟಲ್ಲೇ ಮಾಡಿ ಅಥವಾ ಒಂದು ವೈಟ್ ಶೀಟಲ್ಲೇ ಮಾಡಿ.
ನೀಟಾಗಿ ಮಾಡಿ, ನೀಟಾಗಿ ಸಬ್ಮಿಟ್ ಮಾಡಿ. ಒಂದು ನೀಟ್ನೆಸ್ ಅನ್ನೋದು ನಿಮ್ಮ ವರ್ಕಲ್ಲಿ ನನಗೆ ಕಾಣಿಸ್ಬೇಕು. ಸೊ ಬನ್ನಿ ನೆಕ್ಸ್ಟು ಕಟಿಂಗು ಡೈರೆಕ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ವೇನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಟಿಂಗ್ಸ್ಗಳ ಫಾರ್ಮುಲಾ ಅಂತೂ ಸ್ವಲ್ಪ ಕಷ್ಟ ಅನಿಸಿರುತ್ತೆ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಎಗೈನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಫ್ಯಾಬ್ರಿಕಲ್ಲಿ ನಾನು ಕಂಪ್ಲೀಟ್ ಕಟಿಂಗ್ನ ಇವತ್ತು ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡೂ ಕಟಿಂಗ್ನ ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ಯಾಕೆ ಫ್ಯಾಷನ್ ಡಿಸೈನಿಂಗ್ ಮತ್ತು ಫ್ರೀ ಕೋರ್ಸ್ ಅಡ್ವಾನ್ಸ್ ಲೆವೆಲ್ ಕೋರ್ಸ್ನ ಫ್ರೀ ಕೊಟ್ಟೆ ಅಂತ ಅರ್ಥ ಆಯ್ತಲ್ವಾ. ಎಗೈನ್ ಇಲ್ಲಿ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸ್ ಏನು ಮಾಡ್ತಿದ್ದೀರಾ ಅಂಥವ್ರಿಗೂ ಸರ್ಪ್ರೈಸಾಗಿ ಆಫರ್ ಕೊಟ್ಟಿದ್ದೀನಿ. ಆಫರ್ ಇದೆ, ಮೊದಲು ಅಟೆಂಡ್ ಮಾಡಿ. ಸಿಂಗಲ್ ಡಾಟ್, 2 ಡಾಟ್, 3 ಡಾಟ್, 4 ಡಾಟ್ ಕೋರ್ಸ್ಗಳನ್ನು ಮೊದಲು ಅಟೆಂಡ್ ಮಾಡಿ. ಅದಾದ ನಂತರ ನಾನು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಆಫರ್ ಮಾಡ್ತೀನಿ ಕೋರ್ಸ್ಗಳನ್ನು. ಯಾರೆಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂಥವ್ರಿಗೆ ನಿಜವಾಗ್ಲೂ ಕೋರ್ಸ್ಗಳನ್ನು ಆಫರ್ ಮಾಡ್ತೀನಿ. ಸೊ ಇದರಿಂದ ನನಗೇನು ಬೆನಿಫಿಟ್ ಇಲ್ಲ, ನನಗೆ ಸಿಕ್ಕದೆ 3 ಅವರ್ 2.5 ಅವರ್. ಆ 2.5 3 ಅವರ್ಸಲ್ಲಿ ನಾನು ಎಷ್ಟು ನಿಮಗೆ ನನ್ನ ನಾಲೆಡ್ಜ್ ಏನಿದೆ, ನಾನು ತಿಳ್ಕೊಂಡಿರೋಂಥ ನಾಲೆಡ್ಜ್ ಏನಿದೆ ಅದನ್ನು ತಪ್ಪೋ ಸರಿನೋ ಅದು ನನಗೆ ಗೊತ್ತಿಲ್ಲ, ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಶೇರ್ ಮಾಡ್ತೀನಿ, ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಕ್ಲಾಸ್ಗಳಿಗೆ ಎಂಟರ್ ಆಗೋಣ. ಸಾರಿ, ನಾನು ಸ್ವಲ್ಪ ಎಮೋಷನ್ ಆದೆ. ಆ ಲೇಡಿ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಹೋಗಿ ನಾನು ನೋಡಿದಾಗ ಅವರು ಬಟ್ಟೆಗಳನ್ನು ಏರಿಯಾಗೆ ಹೋಗಿ ಸೇಲ್ ಮಾಡ್ತಾ ಇರ್ತಾರೆ. ಅವರನ್ನು ನೋಡ್ತೀನಿ, ಬಟ್ ಅವ್ರಿಗೆ ನನ್ನ ಮುಂದೆ ತಲೆ ಎತ್ತಿ ಹಿಂಗೆ ನಿಂತು ಮಾತಾಡೋಕ್ಕೂ ಒಂಥರ ಶೇಮ್ ಅನ್ನಿಸ್ತಾ ಇತ್ತು. ನನಗದು ಫೀಲ್ ಆಯಿತು, ಅರ್ಥ ಆಯಿತು ನನಗೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಸೊ ಆ ಒಂದು ಮೂಮೆಂಟಲ್ಲಿ ಡಿಸೈಡ್ ಮಾಡಿದೆ ನಾನು ಎಗೈನ್ ಅವರಿಗೆ ಕ್ಲಾಸ್ ತಗೊಂಡೆ. ನಾನು ಎಜುಕೇಟೆಡು, ನಾನು ಸ್ವಲ್ಪ ಮಾತಾಡ್ಬೋದು, ಬಟ್ ಅವರು ಹಳ್ಳಿಯಿಂದ ಬರ್ತಾಯಿದ್ರು, ತುಂಬ ಇನೋಸೆಂಟ್ ಆಗಿದ್ದರು, ಮದುವೆ ಆಗಿ 2 ಮಕ್ಕಳಿತ್ತು, ಸಣ್ಣ ಸಣ್ಣ ಮಕ್ಕಳು. ಅದನ್ನು ಇಟ್ಕೊಂಡು ಅಟ್ಲೀಸ್ಟು ಸ್ಟಿಚಿಂಗ್ ಕಟಿಂಗ್ ಕಲಿಯೋಕ್ಕೆ ಬಂದಿದ್ದಾರೆ ಅಂತ ಒಂದು ಕನಸನ್ನು ಅವರು ತೋರಿಸ್ಲಿಲ್ಲ ಅಲ್ಲಿ. ಅದು ನನಗೆ ತುಂಬ ಹರ್ಟ್ ಆಯಿತು. ಎಗೈನ್ ನಾನು ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಂಡು ಹೋಗಿ ನನಗೂ ಸ್ವಲ್ಪ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಿತ್ತು. ಅವ್ರು ರ್ಯಾಂಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ಅಮೌಂಟ್ ಎಲ್ಲ ತುಂಬ ಪೇ ಮಾಡಿರ್ತೀನಿ. ಅಲ್ಲೂ ನನಗೆ ನೀಟಾಗಿ ಹೇಳ್ಕೊಡೋದಿಲ್ಲ. ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಕೂತ್ಕೊಳ್ತಾ ಇದ್ದೆ. ಅವರು ಮನೆಗೆ ಹೋಗಿ ಕಟಿಂಗ್ ಅಂದರೆ ಒಂದು ಅಕ್ಕಪಕ್ಕ ಇಲ್ಲಿ ಪಕ್ಕ ಅವ್ರದ್ದು ಕ್ಲಾಸ್ ತೊಗೊಳ್ತಿದ್ರು ಅಂದರೆ ಮನೆ ಪಕ್ಕನೇ ಇತ್ತು. ನನಗೆ ಕಟಿಂಗ್ ಹೇಳಿ ಸ್ಟಿಚಿಂಗ್ದು ಮೆಥಡ್ ಹೇಳಿಬಿಟ್ಟು ಹೋದರೆ 2 ಅವರ್ಸ್ 3 ಅವರ್ಸು ನಿದ್ದೆ ಮಾಡಿ ಎದ್ದು ಬರ್ತಾಯಿದ್ರು. ಬಟ್ ಆ ಸಿಚುವೇಶನ್ ನನಗೆ ಹೇಗಿತ್ತು ಅಂದರೆ, ಮಗು ಇಟ್ಕೊಂಡು ನಾನು ಸೆಕ್ಷನ್ ಆಗಿತ್ತು, ಮಗುನ ಫೀಡಿಂಗ್ ಮಾಡಿಸ್ತಿದ್ರು ಕೂಡ ನಾನು ಅಲ್ಲಿ ಬಿಟ್ಟು ಬರ್ತಾ ಇದ್ದೆ ಕ್ಲಾಸ್ಗಳಿಗೆ. ಅವರಿಗೆ ಆ ಕನ್ಸರ್ನ್ ಇರಲಿಲ್ಲ. ನನಗೆ ಎಷ್ಟು ಮಂತ್ ಮಗು ಇದೆ ಅಂತಲೂ ಅವ್ರಿಗೆ ಗೊತ್ತಿತ್ತು. 3 ಮಂತ್ಸ್ ಮಗು ಇದೆ, ಇವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಓದೋದಕ್ಕಾಗಲಿ, ಇದು ಫ್ಯಾಷನ್ ಫೀಲ್ಡಲ್ಲಾಗಲಿ. ಅದನ್ನು ಅವರು ಏನು ಹೇಳ್ತಾರೆ, ಇವಳಿಗಿದೆ, ಓಕೆ ಇಂಟ್ರೆಸ್ಟ್ ಇದೆ, ಹೇಳ್ಕೊಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿರಲಿಲ್ಲ. ದುಡ್ಡು ಬಂದರೆ ಸಾಕಪ್ಪ ನನಗೆ, ಇದರಲ್ಲಿ ಏನೋ ಒಂದು ಹೇಳ್ಕೊಟ್ಟು ಕಳಿಸಿದ್ರೆ ಸಾಕು ಅಂತ ಥಿಂಕ್ ಮಾಡ್ತಿದ್ರು. ಈ ವಿಡಿಯೋ ನೋಡಿದ್ರೆ ಅವ್ರು ಯಾರು ಅಂತ ಅವರಿಗೆ ಗೊತ್ತಾಗುತ್ತೆ. ಅವರಿಗೆ ಇವಾಗಾದರೂ ರಿಯಲೈಸ್ ಆದರೆ ಸ್ಟೂಡೆಂಟ್ಸಿಗೆ ನೀಟಾಗಿ ಹೇಳ್ಕೊಡ್ಬೇಕು ಅನ್ನೋ ಒಂದು ಪೇಷನ್ಸ್ ಬಂದರೆ ಖಂಡಿತವಾಗ್ಲೂ ಬರುತ್ತೆ. ತುಂಬ ಜನನ ಕ್ಲಾಸಲ್ಲಿ ಅಳಿಸ್ತಾ ಇದ್ರು, ಕಟಿಂಗಿಗೆ ಹೇಳಿಸ್ಕೊಳಕ್ಕೆ ಬರೋಂಥವ್ರನ್ನ ತುಂಬ ಅಳಿಸ್ತಾ ಇದ್ರು. ನನಗೆ ಅದು ತುಂಬ ಈಗೋ ಹರ್ಟ್ ಆಯಿತು. ಆ ಒಂದು ಮೂಮೆಂಟಲ್ಲಿ ನಾನು ಡಿಸೈಡ್ ಮಾಡಿದ್ದು, ಕಟಿಂಗ್ಸ್ನ ನಾನು ಕಂಪ್ಲೀಟ್ ಫ್ಯಾಷನ್ ಡಿಸೈನಿಂಗ್ ಮಾಡಿದರೂ ಕೂಡ ಕಲೀಲೇಬೇಕು. ಈವನ್ ಬೊಟಿಕಲ್ಲಿ ನಿಂತ್ಕೊಂಡ್ರೂ ಕೂಡ ಮಾಸ್ಟರ್ಸ್ ನನ್ನ ಹತ್ರ ಹೆದರ್ಕೊಳ್ತಾರೆ ಹೊರತು, ಏನು ಡಿಸೈನ್ ಕೊಟ್ಟೆ ಕಟಿಂಗ್ಸ್ನ ಮಾಡ್ತಾ ಇದ್ದರೆ ಹೋಗಿ ನಿಂತಿದ್ದ ತಕ್ಷಣ ಹೆದರ್ಕೊಳ್ತಾರೆ. ಅಷ್ಟು ಕಟಿಂಗ್ಸ್ ನಾಲೆಡ್ಜ್ ನನಗಿದೆ. ಅದನ್ನು ನಾನು ಇಂಪ್ರೂವ್ ಮಾಡಿಕೊಂಡೆ. ಮಾಸ್ಟರ್ಸ್ ಕ್ಲಾಸ್ ಜಾಯ್ನ್ ಆದೆ ಫ್ಯಾಷನ್ ಡಿಸೈನಿಂಗ್ ಆದಮೇಲೆ. ಡಿಪ್ಲೊಮೊ ಅಡ್ವಾನ್ಸ್ ಲೆವೆಲ್ಲು, ಆನ್ಲೈನ್ ಆಫ್ಲೈನ್ ಎಲ್ಲ ತುಂಬ ಕೋರ್ಸ್ಗಳನ್ನ ಮಾಡಿಕೊಂಡೆ. ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾ ಹೋದನೇ ಹೊರತು ಹಠ ಮಾಡಿಕೊಂಡು ನಾನು ಕಲೀಲೇಬೇಕು ಅಂತ ಹೇಳಿ ಎಲ್ಲೂ ನಾನು ಡ್ರಾಪ್ ಮಾಡಲಿಲ್ಲ. ಎಲ್ಲೂ ನನ್ನ ಕೋರ್ಸ್ನ ನಾನು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಬೇರೆಯವ್ರಿಗೆಲ್ಲ ಏನು ಅನ್ನಿಸ್ತಿತ್ತು, ಇವಳು ಟೈಲರಿಂಗ್ ಕಲಿತಾ ಇದ್ದಾಳೆ, ಏನೋ ಇವಳಿಗೆ ಟೈಲರ್ ಬಿಡು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಅವ್ರಿಗೆಲ್ಲ ಅರ್ಥ ಆಗ್ತಾ ಇದೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು ಅಂಥೇಳಿ. ನನಗೆ ತುಂಬ ಖುಷಿ ಅನಿಸುತ್ತೆ. ಅವಾಗೆಲ್ಲ ಅವ್ರಿಗೆ ಏನು ಅನ್ನಿಸ್ತಿತ್ತು ಅಂದರೆ, ಇವಳು ಏನೋ ಅಷ್ಟು ಓದ್ಬಿಟ್ಟು ಇವಳು ಟೈಲರಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅಂತ ನನಗೆ ಆಡ್ಕೊಳ್ತಾ ಇದ್ರು. ಸೊ ಆ ಒಂದು ಗಿಲ್ಟ್ ಇನ್ನೂ ನನಗೆ ಕಾಡುತ್ತೆ.
ಆ ಒಂದು ರೀಸನಿಂದನೇ ನಾನು ಈ ಫ್ಯಾಷನ್ ಡಿಸೈನಿಂಗ್ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಫ್ರೀಯಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಇಷ್ಟು ಪೇಷನ್ಸಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಟೀಚಿಂಗ್ ಫೀಲ್ಡಲ್ಲಿ ಇರೋವಂಥವ್ರಿಗೆ ಸ್ಟೂಡೆಂಟಿಗೆ ಅರ್ಥ ಮಾಡಿಸೋದು ಅಷ್ಟೇ ಅವರಿಗೆ ಕೆಲಸ ಆಗಿರುತ್ತೆ ಹೊರತು ನಿಮ್ಮ ಮೆಥಡಿಗೆ ಗುರುಗಳು ಅಂತ ಏನಿರ್ತಾರೆ ಅವ್ರ ಮೆಥಡಿಗೆ ಬಂದು ಅಡಾಪ್ಟ್ ಮಾಡ್ಕೊಂಡು ಕಲಿಯೋದಿಲ್ಲ. ಕೆಲವರ IQ ಪವರ್ ಜಾಸ್ತಿ ಇರುತ್ತೆ, ಕೆಲವರ IQ ಪವರ್ ಕಡಿಮೆ ಇರುತ್ತೆ. ಟ್ಯಾಲೆಂಟ್ ತುಂಬ ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಮ್ಮಿ ಇರ್ಬೋದು. ಅದನ್ನು ಅರ್ಥ ಮಾಡಿಸ್ಬೇಕು. ನಾವು ಅವ್ರ ಲೆವೆಲಿಗೆ ಇಳಿದು ಅರ್ಥ ಮಾಡಿಸೋವಂಥ ಟ್ಯಾಲೆಂಟ್ ನಮಗಿರಬೇಕು. ಇಲ್ಲ ಅಂದರೆ ನಾವು ಟೀಚಿಂಗ್ ಫೀಲ್ಡಲ್ಲಿ ಇರೋದು ವೇಸ್ಟ್ ಅಂತಲೇ ನನ್ನ ಅರ್ಥ. ಸೊ ಎಲ್ಲರೂ ಅಷ್ಟೇ, ಯಾರೆಲ್ಲ ಬ್ಲೌಸ್ ಕೋರ್ಸ್ನ ಅಟೆಂಡ್ ಮಾಡ್ತಿದ್ದೀರ ದಯವಿಟ್ಟು ಈ ರೀತಿ ಇರುವಂತಹ ಮಹಿಳೆಯರು ಏನಿರ್ತಾರೆ, ಅಕ್ಕಪಕ್ಕ ಇರ್ತಾರೆ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಕಟಿಂಗ್ಸ್ಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ದಯವಿಟ್ಟು ಅಂಥವ್ರಿಗೆ ನನ್ನ ರಿಕ್ವೆಸ್ಟ್, ಶೇರ್ ಮಾಡಿ ವೀಡಿಯೋಸ್ನ. ಅಷ್ಟೇ, ಇನ್ನೇನೂ ರಿಕ್ವೆಸ್ಟ್ ಇಲ್ಲ. ವೀಡಿಯೋಸ್ನ ಅಂಥವ್ರಿಗೆ ಶೇರ್ ಮಾಡಿ, ಇಷ್ಟ ಆಗಿದ್ದರೆ ವೀಡಿಯೋಸ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನಗೆ ಅಂತ ತಿಳಿಸ್ಕೊಡ್ತಾ ಕ್ಲಾಸ್ಗಳನ್ನ ಎಗೈನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶೋಲ್ಡರ್ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಲ್ವಾ ಇಲ್ಲಿ. ಸೊ ಎಗೈನ್ ಇಲ್ಲಿ ಕೆಲವರು ಕೇಳಿದ್ದೀರಾ ನನಗೆ ಹಾರ್ಮೋಲಲ್ಲಿ ಯಾಕೆ 1/2 ಇಂಚು ಡೈರೆಕ್ಟ್ ತೊಗೋಬಾರ್ದಾ ಅಂತ ಹೇಳಿ. ಅದನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೋಡಿ, ಹಾರ್ಮೋಲ್ ತೆಗಿಬೇಕಾದ್ರೆ ಎಲ್ಲಿ ಶೋಲ್ಡರ್ ಪಾಯಿಂಟ್ ಎಲ್ಲಿ ಬಂದಿದೆ ನಂದು, ಈ ಪೊಸಿಷನ್ ಅಲ್ವಾ, ಇಲ್ಲಿಗೆ ಹಿಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, ಈ ರೀತಿ ಟೈಟ್ ಹಿಡ್ಕೊಳ್ಳಿ. ಆಮೇಲೆ ಫ್ರೀ ಬಿಟ್ಬಿಡಿ. ಟೈಟ್ ಇಷ್ಟು ಟೈಟ್ ಹಿಡಿಬಾರ್ದು, ಇಲ್ಲಿ ಮೂವ್ ಮಾಡೋಕ್ಕೆ ಆಗಲ್ಲ, ತುಂಬ ಉಸಿರಾಡೋಕ್ಕೆ ಆಗ್ದಲ್ಲ ಅಷ್ಟು ಟೈಟ್ ಹಿಡಿಬಾರ್ದು. ಈ ರೀತಿ ಮಾಡಿ ಫ್ರೀ ಬಿಡಿ. 15.5 ಬರ್ತಾ ಇದೆ ಶೋಲ್ಡರ್, 15.5 ಬರ್ತಾ ಇದೆ. ಇಲ್ಲಿ ನಾವು ಹೈ ನೆಕ್ ಆಗಿರ್ಬೋದು ಅಥವಾ ಕಾಲರ್ ನೆಕ್ ಆಗಿರ್ಬೋದು, ನಾವು ಲೂಸಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮಗೆ ಕಾಲರ್ ನೆಕ್ ಆಗಿರೋದ್ರಿಂದ ಹೈ ನೆಕ್ ಆಗಿರೋದ್ರಿಂದ ಈ ಪೊಸಿಷನಲ್ಲಿ ಹಿಂಗೆ ಮೂವ್ ಮಾಡಿದಾಗ ಈ ಪೊಸಿಷನ್ ಟೈಟ್ ಅನಿಸುತ್ತೆ. ಎಗೈನ್ ಇಲ್ಲಿ ನಮಗೆ ಹ್ಯಾಂಡ್ಸ್ನ ಮೂವ್ ಮಾಡೋಕ್ಕಾಗಲ್ಲ, ಒಂಥರ ಬಿಗಿ ಹಿಡ್ದಂಗೆ ಅನಿಸುತ್ತೆ ಬ್ಯಾಕ್ ಸೈಡ್. ಇದು ಆಲ್ರೆಡಿ ಕಾಲರ್ ನೆಕ್ ಯಾರಾದರೂ ಸ್ಟಿಚ್ ಮಾಡಿದರೆ, ಟೈಲರ್ಸ್ ಆಗಿದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕ್ಲೈಂಟ್ಸ್ ಕಂಪ್ಲೇಂಟ್ ಮಾಡಿರ್ತಾರೆ. ಈ ರೀತಿ ಮೂವ್ ಮಾಡೋಕ್ಕಾಗಲ್ಲ. ಈ ಪೊಸಿಷನ್ನು ಟೈಟ್ ಬರುತ್ತೆ. ಈ ಪೊಸಿಷನು ಅಂದರೆ ಇಲ್ಲಿ ನಾನು ಶೋಲ್ಡರ್ ಪೊಸಿಷನ್ ಹೇಳಿದ್ನಲ್ಲ, ಇಲ್ಲೂ ಟೈಟ್ ಬರುತ್ತೆ. ಈ ರೀತಿ ಮೂವ್ ಮಾಡೋಕ್ಕಾಗಲ್ಲ ಅವರಿಗೆ. ಹ್ಯಾಂಡ್ಸ್ಗಳು ಫ್ರೀಯಾಗಿ ಟೈಟ್ನೆಸ್ ಬರುತ್ತೆ. ಹೈ ನೆಕ್, ಕಾಲರ್ ನೆಕ್, ಬೋಟ್ ನೆಕ್ಕಲ್ಲಿ ಕಂಪಲ್ಸರಿ ಶೋಲ್ಡರ್ ಎಷ್ಟು ಡೈರೆಕ್ಟ್ ತೆಗೆದ್ರೆ ನೀವೇನು ಆ್ಯಡ್ ಮಾಡೋದು ಬೇಡ. ಫುಲ್ ಇಲ್ಲಿಗೆಲ್ಲ ತೆಗಿಯೋಕ್ಕೆ ಹೋಗಬೇಡಿ, ಅದು ಶೋಲ್ಡರ್ ಪಾಯಿಂಟ್ ಅನಿಸಲ್ಲ. ಅದರಿಂದ ಎಕ್ಸಾಕ್ಟ್ ಶೋಲ್ಡರ್ಸ್ನ ತೆಗೀರಿ. 1/2 ಇಂಚ್ ಅಂದರೆ ಈ ಕಡೆ ಅರ್ಧ, ಈ ಕಡೆ ಅರ್ಧ, ಟೋಟಲ್ 1 ಇಂಚ್ ಆ್ಯಡ್ ಮಾಡ್ತೀವಿ. ಕಂಕುಳಿನ ಸುತ್ತಳತೆಯಲ್ಲಿ 1/4 ಇಂಚ್ ಅಂದರೆ 1/4 ಇಂಚ್ನ ಆ್ಯಡ್ ಮಾಡಬೇಕು ಲೂಸಿಂಗಿಗೋಸ್ಕರ. ಅರ್ಥ ಆಯ್ತಾ? ಫ್ರಂಟ್ ಕ್ರಾಸ್ ಬ್ಯಾಕ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಕಂಪ್ಲೀಟು ಈ ರೀತಿ ಹಿಡಿಬೇಕು. ಅರ್ಥ ಆಯ್ತಾ? ತುಂಬ ಲೂಸು ಮೇಲೆಲ್ಲ ಎತ್ತಿ ಹಿಡಿಬೇಡಿ, ತುಂಬ ಶೋಲ್ಡರ್ ಇದು ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳಿದ್ದೀನಿ ಅಲ್ವಾ, ಶೋಲ್ಡರ್ ಇಷ್ಟೇ ಬರುತ್ತೆ ಈ ಚೆಸ್ಟ್ ಇದ್ದರೆ. ಹಾರ್ಮೋಲ್ ಕೂಡ ಚಾರ್ಟ್ ಕೊಡ್ತೀನಿ ನಾನು, ಕೆಲವರಿಗೆ ಅಂದಾಜಾಗ್ತಿಲ್ಲ ಎಷ್ಟು ಬರ್ತಿದೆ ಅಂತ ಹೇಳಿ, ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದ್ದೀನಿ ಅಲ್ವಾ, ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ ಏನಿದೆ, ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ. ಯಾವುದೇ ರೀತಿ ಹೈಡ್ ಮಾಡ್ತಾ ಇಲ್ಲ ಕೋರ್ಸ್ನ ಇಲ್ಲಿ. ಕೆಲವರು ಆಲ್ರೆಡಿ ಗೊತ್ತಿರೋ ಅಂಥವ್ರಿಗೆ ಈಸಿ ಅನ್ನಿಸ್ಬೋದು. ಫಾರ್ಮುಲಾಸ್ಗಳು ಸ್ವಲ್ಪ ಕಷ್ಟ ಆದರೂ ದಯವಿಟ್ಟು ಕಲ್ತ್ಕೊಳ್ಳಿ, ನಿಧಾನ ಕಲ್ತ್ಕೊಳ್ಳಿ. ಒಂದು ಬ್ಲೌಸೇ ಕಲೀರಿ, ಅದನ್ನು ಕಂಪ್ಲೀಟ್ ಮಾಡೋವರೆಗೂ ನೆಕ್ಸ್ಟ್ ಕ್ಲಾಸಿಗೆ ಹೋಗಲ್ಲ ನಾನು. ಅರ್ಥ ಮಾಡಿಸೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಆದಷ್ಟು ಕೋರ್ಸ್ಗಳಿಗೆ ನೋಟ್ಸ್ಗಳನ್ನು ಏನು ಕೊಡ್ತಿದ್ದೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಕಟಿಂಗ್ ಅನ್ನೋದು ಮರ್ತು ಹೋಗುತ್ತೆ. ವಿಡಿಯೋ ಮೊದಲೆಲ್ಲ ನಮಗೆ ವಿಡಿಯೋ ಆಪರ್ಚುನಿಟಿ ಇರಲಿಲ್ಲ. ಅಂದರೆ ಮೊಬೈಲ್ಸ್ ಎಲ್ಲ 10 ವರ್ಷದಿಂದ ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲ ಕೀಪ್ಯಾಡ್ ಮೊಬೈಲ್ಗಳು ಇತ್ತು. ಅಷ್ಟೊಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತಿರಲಿಲ್ಲ, ಆ ರೀತಿ ಒಂದು ಸೌಲಭ್ಯ ಕೂಡ ಇರಲಿಲ್ಲ. ಬಟ್ ಈಗ ಯೂಟ್ಯೂಬ್ ಬಂದಿರೋದ್ರಿಂದ ನಾವು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡಾಗ ಒಳ್ಳೆ ಉಪಯೋಗ ಆಗುತ್ತೆ. ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಡೇಟ್ ಮಾಡೋದ್ರಿಂದ ರೆಗ್ಯುಲರ್ ಏನೇನಿರುತ್ತೆ ಅದನ್ನು ಎಲ್ಲೆಲ್ಲಿ ಸ್ಟಾಪ್
ಮಾಡಿ ನೋಡ್ಬೋದು, ಬ್ಯಾಕಿಗೆ ಬಂದು ನೋಡ್ಬೋದು, ಫ್ರಂಟಿಗೆ ಹೋಗಿ ನೋಡಬಹುದು. ರಿಪೀಟ್ ಮಾಡಿ ಎಗೈನ್ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಡೇಟ್ ಮಾಡೋದ್ರಿಂದ ನೋಡ್ಬೋದು. ಅದು ಒಳ್ಳೆ ಬೆನಿಫಿಟ್. ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ಗಂತೂ 99% ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಮೊದಲೆಲ್ಲ ನಮಗೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಕಟಿಂಗ್ಸ್ ಅನ್ನೋದು ಮರ್ತೋಗ್ಬಿಡುತ್ತೆ. ಯಾಕಂದರೆ 1000 ಗಟ್ಟಲೆ ಕಟಿಂಗ್ ಇರುತ್ತೆ. ಒಂದೊಂದಕ್ಕೂ ಕಟಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಮೆಥಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೊಂದಕ್ಕೂ ಫಾರ್ಮುಲಾ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಕಂಪಲ್ಸರಿ ನೋಟ್ ಮಾಡ್ಕೋಬೇಕು. ನಾನೀಗ ಏನು ಫಾರ್ಮುಲಾ ಕೊಡ್ತಿದ್ದೀನಿ ಅದು ಎಲ್ಲರಿಗೂ, ನೀವು ಯಾವುದೇ ಬಾಡಿ ಮೆಷರ್ಮೆಂಟ್ ಮಾಡಿ, ಯಾವುದೇ ಒಬ್ಬ ಬಾಡಿ ಮೆಷರ್ಮೆಂಟಿಗೆ ಸ್ಟಿಚ್ ಮಾಡಿದ್ರು ಕೂಡ ಪರ್ಫೆಕ್ಟ್ ಬರಬೇಕು. ಅದು ನನ್ನ ಉದ್ದೇಶ. ಹಾಗೆ ಬರುತ್ತೆ. ಸ್ವಲ್ಪ ವೇರಿಯೇಷನ್ ಆದರೂ ಅದು ನಿಮ್ಮ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇರಬಹುದು, ಅಥವಾ ಕಟಿಂಗ್ ಮಾಡಬೇಕಾದ್ರೆ ಏನಾದರೂ ವೇರಿಯೇಷನ್ ಆಗಿ ಒಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ನಾನು ಯಾಕೆ ನನ್ನ ಮೆಜರ್ಮೆಂಟಿಗೆ ತೋರಿಸ್ತಿದ್ದೀನಿ ಅಂದರೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಪದೇ ಕ್ಲೈಂಟ್ನ ಕರೆದು ಇಲ್ಲಾಗ್ತಿದೆ, ಹಂಗಾಗ್ತಿದೆ, ಹಿಂಗಾಗ್ತಿದೆ ಅಂತ ತೋರ್ಸೋಕ್ಕಾಗಲ್ಲ. ಬಟ್ ಕಟಿಂಗ್ಸ್ಗಳನ್ನು ಬೇರೆ ಮೆಜರ್ಮೆಂಟಲ್ಲಿ ನಾನು ಕಟ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ನನ್ನ ಮೆಜರ್ಮೆಂಟಲ್ಲೇ ಮಾಡಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಸೊ ಯಾರೆಲ್ಲ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸ್ನ ಜಾಯ್ನ್ ಆಗ್ತಾ ಇದ್ದೀರಾ, ಎಲ್ಲರೂ ಕೂಡ ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗೋಂಥವ್ರು ನನ್ನ ವಾಟ್ಸಪ್ ನಂಬರ್ ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ. ಆ ವಾಟ್ಸಪ್ ನಂಬರ್ನ ನೀವು ತಗೊಂಡು ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ನೇಮ್, ಯಾವ ಕೋರ್ಸಿಗೆ ಜಾಯ್ನ್ ಆಗ್ತಿದ್ದೀರಾ, ಬ್ಲೌಸ್ ಅಂತ ಮೆನ್ಷನ್ ಮಾಡಿ ಒಂದು ಮೆಸೇಜ್ ಮಾಡಿ. ಬೇರೆ ಇನ್ನೇನು ಚಾಟಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ನಾನು. ಬರೀ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಯಾರೂ ಮಿಸ್ಯೂಸ್ ಮಾಡ್ಕೋಬೇಡಿ. ನಂಬರ್ನ ಮಿಸ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಕಮೆಂಟ್ಗಳನ್ನ ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಏನು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ ಮೊಬೈಲ್ ನಂಬರ್ಗಳಲ್ಲಿ. ಯಾಕಂದರೆ ನನಗೂ ಫ್ಯಾಮಿಲಿ ಇದೆ, ಪರ್ಸ್ನಲ್ ಲೈಫ್ ಅಂತ ಇದೆ. ಇದನ್ನು ಬಿಟ್ಟು ಅದರಿಂದ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದರಿಂದ ನಾನು ಸ್ವಲ್ಪ ಮುಜುಗರ ಪಟ್ಕೊಳ್ತೀನಿ ವಾಟ್ಸಪ್ ನಂಬರ್ ಎಲ್ಲ ಶೇರ್ ಮಾಡೋದಕ್ಕೆ. ಬಟ್ ಕ್ಲಾಸಸ್ ಆಗಿರೋದ್ರಿಂದ, ನನ್ನ ಅಕಾಡೆಮಿ ಸ್ಟಾರ್ಟ್ ಆಗೋದ್ರಿಂದ ನೀವು ಅಕಾಡೆಮಿ ಜೊತೆ ಜಾಯ್ನ್ ಹಾಕ್ಕೊಂಡು ಹೋಗಿ ಅಂತ ಹೇಳಿ ನನ್ನ ವಾಟ್ಸಪ್ ನಂಬರ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಕ್ಲಾಸು, ಬ್ಲೌಸ್ ಕೋರ್ಸ್ ಎರಡರಲ್ಲೂ ಇಂಟ್ರೆಸ್ಟ್ ಇದೆ, ಅವರು ಬ್ಲೌಸ್ ಆ್ಯಂಡ್ FD ಅಂತ ಹಾಕ್ಬಿಟ್ಟು ನಿಮ್ಮ ನಂಬರ್ನ ಮೆನ್ಷನ್ ಮಾಡಿ. ಎರಡರಲ್ಲೂ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಬ್ಲೌಸ್ ಮಾಸ್ಟರ್ಸ್ ಕೋರ್ಸಿಂದು ಒಂದು ಗ್ರೂಪ್ ಇರುತ್ತೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಂದು ಒಂದು ಗ್ರೂಪ್ ಇರುತ್ತೆ. ಇಲ್ಲಿ ನಾನು ಒಂದು ಟೈಮ್ ಕೊಡ್ತೀನಿ, ಆ ಟೈಮಿಗೆ ನೀವು ಅಸೈನ್ಮೆಂಟ್ಗಳನ್ನ ಶೇರ್ ಮಾಡಬೇಕು. ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ? ಎಗೈನ್ ಇಲ್ಲಿ ಕೆಲವರಿಗೆ ಕ್ಲಾಸಿಗೆ ಹೇಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಡೌಟ್ ಇದೆ. ಕ್ಲಾಸ್ ಅಂತ ಹೇಳಿ ಎಕ್ಸ್ಟ್ರಾಡಿನರಿ ಜಾಯ್ನ್ ಆಗೋ ಪ್ರೊಸೀಜರ್ ಎಲ್ಲ ಏನೂ ಇಲ್ಲ. ನನ್ನ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ. ಪ್ಲೇ ಲಿಸ್ಟಿಗೆ ಹೋಗಿ ನಿಮಗೆ ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಆ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಸೈನ್ಮೆಂಟ್ ಕೊಡ್ತೀನಿ, ಆ ಅಸೈನ್ಮೆಂಟ್ ಕಂಪಲ್ಸರಿ ಬೇಕೇ ಬೇಕು. ನೀವು ಓದಿದ್ದೀರಾ ಇಲ್ವಾ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಒಬ್ಬ ಟೀಚರ್ ಆಗಿ ಏನು ಕೆಲಸ, ಹೇಳ್ಕೊಟ್ಟಿರೋದನ್ನ ಸ್ಟೂಡೆಂಟ್ ಮಾಡ್ತಾರಾ ಇಲ್ವಾ ಅನ್ನೋದು ಚೆಕ್ ಮಾಡೋದು ಕೆಲಸ ಅಲ್ವಾ? ಟೀಚ್ ಮಾಡಬೇಕು, ಚೆಕ್ ಮಾಡಬೇಕು. ಅದರಿಂದ ಆ ಕೆಲಸನ ನಾನು ಮಾಡಲೇಬೇಕು ಕಂಪಲ್ಸರಿ. ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ನನಗೊಂದು ಪ್ರೊಸೀಜರ್ ಅಂತ ಇದೆ, ನನಗೊಂದು ಎಥಿಕ್ಸ್ ಅಂತ ಇದೆ. ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಕಂಪಲ್ಸರಿ ಆ ಒಂದು ಅಸೈನ್ಮೆಂಟ್ಸ್ಗಳನ್ನು ನೀಟಾಗಿ ಮಾಡಿ. A4 ಶೀಟಲ್ಲೇ ಮಾಡಿ ಅಥವಾ ಒಂದು ವೈಟ್ ಶೀಟಲ್ಲೇ ಮಾಡಿ. ನೀಟಾಗಿ ಸಬ್ಮಿಟ್ ಮಾಡಿ. ಒಂದು ನೀಟ್ನೆಸ್ ಅನ್ನೋದು ನಿಮ್ಮ ವರ್ಕಲ್ಲಿ ನನಗೆ ಕಾಣಿಸ್ಬೇಕು. ಸೊ ಬನ್ನಿ ನೆಕ್ಸ್ಟ್ ಕಟಿಂಗ್ ಡೈರೆಕ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ವೇನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಟಿಂಗ್ಸ್ಗಳ ಫಾರ್ಮುಲಾ ಅಂತೂ ಸ್ವಲ್ಪ ಕಷ್ಟ ಅನಿಸಿರುತ್ತೆ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಎಗೈನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಫ್ಯಾಬ್ರಿಕಲ್ಲಿ ನಾನು ಕಂಪ್ಲೀಟ್ ಕಟಿಂಗ್ನ ಇವತ್ತು ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಎರಡೂ ಕಟಿಂಗ್ನ ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ಯಾಕೆ ಫ್ಯಾಷನ್ ಡಿಸೈನಿಂಗ್ ಮತ್ತು ಫ್ರೀ ಕೋರ್ಸ್, ಅಡ್ವಾನ್ಸ್ ಲೆವೆಲ್ ಕೋರ್ಸ್ನ ಫ್ರೀ ಕೊಟ್ಟೆ ಅಂತ ಅರ್ಥ ಆಯ್ತಲ್ವಾ? ಎಗೈನ್ ಇಲ್ಲಿ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸ್ ಏನು ಮಾಡ್ತಿದ್ದೀರಾ ಅಂಥವ್ರಿಗೂ ಸರ್ಪ್ರೈಸ್ ಆಗಿ ಆಫರ್ ಕೊಟ್ಟಿದ್ದೀನಿ. ಆಫರ್ ಇದೆ. ಮೊದಲು ಅಟೆಂಡ್ ಮಾಡಿ. ಸಿಂಗಲ್ ಡಾಟ್, 2 ಡಾಟ್, 3 ಡಾಟ್, 4 ಡಾಟ್ ಕೋರ್ಸ್ಗಳನ್ನು ಮೊದಲು ಅಟೆಂಡ್ ಮಾಡಿ. ಅದಾದ ನಂತರ ನಾನು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಆಫರ್ ಮಾಡ್ತೀನಿ ಕೋರ್ಸ್ಗಳನ್ನು. ಯಾರೆಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂಥವ್ರಿಗೆ ನಿಜವಾಗ್ಲೂ ಕೋರ್ಸ್ಗಳನ್ನು ಆಫರ್ ಮಾಡ್ತೀನಿ. ಸೊ ಇದರಿಂದ ನನಗೇನು ಬೆನಿಫಿಟ್ ಇಲ್ಲ. ನನಗೆ ಸಿಕ್ಕದೆ 3 ಅವರ್, 2.5 ಅವರ್. ಆ 2.5, 3 ಅವರ್ಸಲ್ಲಿ ನಾನು ಎಷ್ಟು ನಿಮಗೆ ನನ್ನ ನಾಲೆಡ್ಜ್ ಏನಿದೆ, ನಾನು ತಿಳ್ಕೊಂಡಿರೋಂಥ ನಾಲೆಡ್ಜ್ ಏನಿದೆ ಅದನ್ನು ತಪ್ಪೋ ಸರಿನೋ ಅದು ನನಗೆ ಗೊತ್ತಿಲ್ಲ. ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಶೇರ್ ಮಾಡ್ತೀನಿ. ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಕುತೂಹಲ ಇದೆ, ನೀವು ಬೊಟಿಕ್ನ ರನ್ ಮಾಡ್ತಾ ಇಲ್ವಾ? ಡೈರೆಕ್ಟ್ ಲೈವ್ ಕ್ಲಾಸಸ್ಗಳನ್ನು, ಇವನ್ ಲೈವ್ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಕೇಳ್ತಾ ಇದ್ದಾರೆ ಯಾಕೆ ರನ್ ಮಾಡ್ತಾ ಇಲ್ಲ ಅಂತ ಹೇಳಿ. ಬೊಟಿಕ್ನ ರನ್ ಮಾಡ್ತಾ ಇದ್ದೆ, ಸ್ಟುಡಿಯೋ ರೀತಿ ಓಪನ್ ಮಾಡಿ ರನ್ ಮಾಡ್ತಾ ಇದ್ದೆ. ಬಟ್
ಕೋವಿಡ್ ಟೈಮಲ್ಲಿ ನಾನು ಕ್ಲೋಸ್ ಮಾಡಿದೆ. ಎಗೈನ್ ನಾನಲ್ಲಿ ಥಿಂಕ್ ಮಾಡಿದೆ, ನನ್ನ ಒಂದು ಬ್ರ್ಯಾಂಡ್ನ ಯಾಕೆ ನಾನು ಲಾಂಚ್ ಮಾಡಬಾರ್ದು ಅಂತ ಹೇಳಿ ಅದ್ರ ರಿಲೇಟೆಡ್ ಕೋರ್ಸ್ಗಳನ್ನೆಲ್ಲ ತಗೊಂಡು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅದ್ರ ರಿಲೇಟೆಡ್ ಕೋರ್ಸ್ ಎಲ್ಲ ತಗೊಂಡು ಫಿನಿಶ್ ಆಯಿತು. ಇವಾಗ ಬ್ರ್ಯಾಂಡ್ ಓಪನ್ ಮಾಡಬೇಕು ಅಂತ ಹೇಳಿ ಅದ್ರ ವರ್ಕೌಟ್ ಮಾಡ್ತಾ ಇರೋದ್ರಿಂದ ಬ್ರ್ಯಾಂಡಿಂಗ್ ಅಂದ್ರೂ ಸುಮ್ಮನೆ ಸುಲಭ ಅಲ್ಲ. ಏನೋ ಒಂದು ಸ್ಕೆಚ್ ಮಾಡಿಬಿಟ್ಟು ನಾನು ಹೋಸ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡೋದಲ್ಲ. 1 by 1 ಡಿಸೈನ್ಸ್ ಕೊಡ್ತಾ ಇರಬೇಕು, ಸೀಸನ್ ವೈಸ್ ಡಿಸೈನ್ ಮಾಡಬೇಕು. ಅದರಿಂದ ತುಂಬ ಟೈಮ್ ಬೇಕಾಗುತ್ತೆ. ಡಿಸೈನ್ಸ್ನ ಏನೇನು ಥಿಂಕ್ ಮಾಡ್ತೀನಿ ಅದನ್ನು ಮೊದಲೇ ಡಿಸೈನ್ ಮಾಡಿ ಇಟ್ಕೋಬೇಕು, ವರ್ಕೌಟ್ ಮಾಡಬೇಕು, ಫ್ಯಾಬ್ರಿಕ್ ಸೋರ್ಸಿಂಗ್ ಮಾಡಬೇಕು. ತುಂಬ ವರ್ಕ್ ಪೆಂಡಿಂಗ್ ಇದೆ, ತುಂಬ ವರ್ಕ್. ಅದನ್ನು ನಾನು ಸೈಡಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ಸಿಕ್ಕೋದೆ 2.5-3 hours ಫ್ರೀ ಟೈಮ್. ಆ ಟೈಮಲ್ಲಿ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡೋದ್ರಿಂದ ಒಂದು ದಿನ ನಾನು ರೆಕಾರ್ಡ್ ಮಾಡಿಕೊಂಡ್ರೆ ಇನ್ನೊಂದು ದಿನ ಎಡಿಟಿಂಗ್ ಮಾಡ್ತೀನಿ ನೆಕ್ಸ್ಟ್ ಡೇ ಟೈಮಲ್ಲಿ. ಸೊ ನಾನು ಕಂಪ್ಲೀಟ್ ಬ್ಯುಸಿ ಇರ್ತೀನಿ. ಮಾರ್ನಿಂಗ್ 5 o'clock ಎದ್ದರೆ ನೈಟ್ 10 o'clockವರೆಗೂ ಬ್ಯುಸಿ ಇರ್ತೀನಿ. ನನಗಿಬ್ಬರು ಮಕ್ಕಳು ಇರೋದ್ರಿಂದ ಅವ್ರ ವರ್ಕು ನೋಡ್ಕೋಬೇಕಾಗುತ್ತೆ, ಫ್ಯಾಮಿಲಿ ವರ್ಕು ನೋಡ್ಕೋಬೇಕಾಗುತ್ತೆ, ನನ್ನ ವರ್ಕು ನೋಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟ್ ಬ್ಯುಸಿ ಇರೋದ್ರಿಂದ ನಾನು ರೆಗ್ಯುಲರ್ ಲೈವ್ ಕ್ಲಾಸಲ್ಲೂ ಕೂಡ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀನಿ. ಆದಷ್ಟು ಬೇಗ ಅಕಾಡೆಮಿ ಓಪನ್ ಮಾಡೋದ್ರಿಂದ ಅಕಾಡೆಮಿ ಓಪನ್ ಮಾಡಿದ್ರೆ ಒಂದು ಬ್ಯಾಚ್ನ ಸ್ಟಾರ್ಟ್ ಮಾಡ್ತೀನಿ. ಯಾವುದಾದ್ರೂ ಒಂದು ಮಾರ್ನಿಂಗ್ ಬ್ಯಾಚ್ ಅಥವಾ ಆಫ್ಟರ್ನೂನ್ ಬ್ಯಾಚ್ನ ಖಂಡಿತ ಸ್ಟಾರ್ಟ್ ಮಾಡ್ತೀನಿ ನಿಮಗೋಸ್ಕರ. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಲೈವ್ ಕ್ಲಾಸ್ ಸ್ಟೂಡೆಂಟ್ಸು ಕೂಡ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಆದಷ್ಟು ಬೇಗ ಕೋರ್ಸ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಎಗೈನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳೇನಿದೆ ತುಂಬ ಶಾರ್ಟ್ ಟರ್ಮ್ ಕೋರ್ಸ್ಗಳು ಇದೆ. ಡಿಫ್ರೆಂಟ್ ಆಗಿರೋಂತಹ ಕೋರ್ಸ್ಗಳನ್ನು ನಾನು ನಿಮಗೋಸ್ಕರ ಲಾಂಚ್ ಮಾಡ್ತೀನಿ. 1 year ಡಿಪ್ಲೊಮೊ ಕೋರ್ಸ್ ಜಾಯ್ನ್ ಆಗೋದಿದ್ರೆ ಆನ್ಲೈನಲ್ಲಿ ಜಾಯ್ನ್ ಆಗ್ಬೋದು, 6 months ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗ್ಬೋದು, 1 year ಬೊಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಜಾಯ್ನ್ ಆಗೋದಿದ್ರು ನೀವು ಜಾಯ್ನ್ ಆಗ್ಬೋದು. ಹೇಗೆ ಕೋರ್ಸ್ಗಳಿರುತ್ತೆ ಅಂದರೆ ಝೂಮ್ ಕ್ಲಾಸ್ ಥ್ರೂ ಕ್ಲಾಸ್ಗಳನ್ನು ತಗೊಳ್ತೀನಿ, ರೆಕಾರ್ಡಿಂಗ್ ವೀಡಿಯೋಸ್ನ ನಿಮಗೆ ಸಬ್ಮಿಟ್ ಮಾಡ್ತೀನಿ. ಸೊ ನನ್ನ ಟೀಚಿಂಗ್ ಮೆಥಡು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇರೆ ಕ್ಲಾಸ್ಗಳಲ್ಲಿ ವಿತ್ ಪೇ ಅಂದರೆ ಪೇ ಮಾಡಿ ನೀವು ಕಲ್ತ್ಕೊಳ್ಬೋದು. ಕೆಲವೊಂದು ಕಂಟೆಂಟ್ ನಾನು ಫ್ರೀಯಾಗಿ ಕೊಡ್ಬೋದು ಅನ್ನೋಂಥ ಕಂಟೆಂಟ್ಗಳನ್ನು 100% ಫ್ರೀಯಾಗಿ ಆಫರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಬ್ರ್ಯಾಂಡಿಂಗ್ ವರ್ಕು ಮಾಡೋದ್ರಿಂದ ರೆಗ್ಯುಲರ್ ವೀಡಿಯೋಸ್ ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಫ್ರೀ ಟೈಮ್ ನೋಡಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬಟ್ ಒಂದು ಸಬ್ಜೆಕ್ಟ್ ಮಾಡೋವರೆಗೂ ನೆಕ್ಸ್ಟ್ ಸಬ್ಜೆಕ್ಟ್ಗೆ ನಾನು ಕಾಲಿಡಲ್ಲ. ಯಾಕೆ ಅಂತಲೂ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಈಗ ಕಾಲೇಜ್ಗಳಲ್ಲಿ ಲೆಕ್ಚರ್ಗಳು ಹೇಗೆ ಮಾಡ್ತಾರೆ, ಒಂದು ಪಾಠಕ್ಕೆ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ, ಆ ಪಾಠ ಕಂಪ್ಲೀಟ್ ಆ ಪಾಠದ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಟೀಚರಿಗೆ ಕಂಪ್ಲೀಟಾಗಿ ನಾಲೆಡ್ಜ್ ಇರುತ್ತೆ. ಇದರಲ್ಲೂ 1000 ಸಬ್ಜೆಕ್ಟ್ ಇದೆ. ಟೆಕ್ಸ್ಟೈಲ್ ಇದೆ, ಫ್ಯಾಷನ್ ಡಿಸೈನಿಂಗ್ ಇದೆ, ಕಟಿಂಗ್ ಇದೆ. ಕಟಿಂಗಲ್ಲಿ ಎಷ್ಟು ಸಬ್ಜೆಕ್ಟ್ ಬರುತ್ತೆ, ಒಂದೊಂದು ಕಟಿಂಗೂ ಒಂದೊಂದು ಸಬ್ಜೆಕ್ಟ್ ರೀತಿ ಥಿಂಕ್ ಮಾಡಬೇಕು. ಇದರಲ್ಲಿ ನೀವು ಏನೇ ಕ್ಲಾಸ್ ಕ್ವಶನ್ ಕೇಳಿದ್ರು ನನಗೆ ಹೇಳಕ್ಕೆ ಬರಬೇಕಲ್ವಾ, ಟೀಚ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ. ಸೊ ನಾನು ಏನು ಟೀಚ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ನಾನು 100% ಯಾವುದೇ ರೀತಿ ಡೌಟ್ ಇಲ್ದಲೇ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಬೇರೆ ಸಬ್ಜೆಕ್ಟಿಗೆ ನಾನು ಇದರಲ್ಲಿ ಟೀಚ್ ಮಾಡ್ತಾ ಇರ್ತೀನಿ, ನೀವು ಸಡನ್ನಾಗಿ ಡೀಪ್ ನೆಕ್ಕಿಗೆ ಹೋದಾಗ ಅದ್ರದ್ದು ಫಾರ್ಮುಲಾನೇ ಬೇರೆ, ಕಟ್ಟಿಂಗ್ ಮೆಥಡೇ ಬೇರೆ, ಟೀಚಿಂಗ್ ಮೆಥಡೇ ಬೇರೆ. ಕುರುಡ್ ಮೆಥಡಲ್ಲಿ ಹೇಳಕ್ಕೆ ಹೋದರೆ ಈಸಿ, ಬಟ್ ಕುರುಡ್ ಮೆಥಡಲ್ಲೆಲ್ಲ ನಾನು ಗೈಡ್ ಮಾಡೋದಿಲ್ಲ. ನನಗೆ ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಮಧ್ಯದಲ್ಲಿ ಯಾರಾದರೂ ಡೀಪ್ ನೆಕ್ ಹೇಳ್ಕೊಡಿ, ತುಂಬ ಡಿಸೈನ್ ಕಟಿಂಗ್ಸ್ ಎಲ್ಲ ಹೇಳ್ಕೊಡಿ ಅಂದರೆ ಬೇಸಿಕ್ಕಿಂದ ಕಲೀರಿ, ಸ್ಟೆಪ್ ಬೈ ಸ್ಟೆಪ್ ಹೋಗಿ. ತುಂಬ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. 100% ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಕಲ್ತಿರೋಂಥದ್ದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ 100% ನನ್ನ ಡೆಡಿಕೇಶನ್ ಮುಖಾಂತರ. ಅಂದರೆ ನಾನು ಕಂಪ್ಲೀಟಾಗಿ ಒಂದು ಹಂಬಲ್ ಅನ್ನೋ ರೀತಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ಹೈಡ್ ಮಾಡ್ದಲೆ ಕೋರ್ಸನ್ನು. ಸೊ ಅದನ್ನು ಅಡ್ವಾಂಟೇಜ್ ತೊಗೊಳ್ಳಿ, ಅಡ್ವಾಂಟೇಜಾಗಿ ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅಕ್ಕಪಕ್ಕ ಯಾರಾದರೂ ಇದ್ದರೆ ದಯವಿಟ್ಟು ರೀಡೈರೆಕ್ಟ್ ಮಾಡಿ. ಮನೇಲಿ ಓದಿ ಮುಗಿಸಿ ಸ್ಟೂಡೆಂಟ್ಸ್ ಇರ್ತಾರೆ, ಏನಾದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಈ ರೀತಿ ಒಂದು ಕೋರ್ಸ್ ನಡೀತಿದೆ ಅಟೆಂಡ್ ಮಾಡು ಅಂತ ಹೇಳಿ. ಫ್ರೀಯಾಗಿ ನಡೀತಾ ಇದೆ ಕೆಲವೊಂದು ಕೋರ್ಸ್ಗಳು, ಅಟೆಂಡ್ ಮಾಡಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಹೋಗಿ ಯಾಕೆ 15,000 20,000 ಎಲ್ಲ ಸುರಿಯೋಂಥವ್ರು ಇದ್ದಾರೆ ಕೋರ್ಸ್ಗಳಿಗೆ. ಕಟ್ಟಿಂಗೇ ಗೊತ್ತಿರಲ್ಲ ಹೇಳ್ಕೊಡೋದಕ್ಕೆ, ಕಟ್ಟಿಂಗ್ ಮೆಥಡೇ ಗೊತ್ತಿರಲ್ಲ, ಅಂಥವರೆಲ್ಲ ಟೀಚ್ ಮಾಡೋದಕ್ಕೆ ನಿಂತ್ಕೊಂಡು ಬಿಟ್ಟಿರ್ತಾರೆ 1-2 ಸಬ್ಜೆಕ್ಟು.
ಓದ್ಕೊಂಡಿದ್ದ ತಕ್ಷಣ ಅದೆಲ್ಲ ಅಲ್ಲ ಟೀಚಿಂಗ್ ಪ್ರೊಫೆಷನು. ನಾನು 10 ವರ್ಷದಲ್ಲಿ 10 ವರ್ಷನೂ ಕೂಡ ಕಲಿತಾ ಇದ್ದೀನಿ. ಇನ್ನೂ ಕಲಿಯುವಂಥ ವಿದ್ಯೆ ತುಂಬ ಇದೆ. ಈ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ಅನ್ನೋದು ಸಮುದ್ರ ಇದ್ದ ಹಾಗೆ. ಇಲ್ಲೆಲ್ಲ ನಾವು ಸಣ್ಣ ಸಣ್ಣ ಕಪ್ಪೆಗಳು, ಚಿಕ್ಕ ಚಿಕ್ಕ ಮೀನುಗಳಿದ್ದ ಹಾಗೆ. ಎಷ್ಟು ಕಲಿತೀವಿ ಅಷ್ಟು ನಾಲೆಡ್ಜ್ನ ಗೈನ್ ಮಾಡ್ಕೊಳ್ತಾ ಇರ್ತೀವಿ. ಈಗ ನನಗಿಂತ ಕಲ್ತಿರೋರು ತುಂಬ ಜನ ಇದ್ದಾರೆ. ಅವ್ರ ಹತ್ರ ನಾನು ಇನ್ನೂ ಕಲಿಯೋದ್ರಲ್ಲಿ ತಪ್ಪಿಲ್ಲ, ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇದರಲ್ಲಿ ಈಗೋ ತೋರಿಸೋದಾಗಿರ್ಬೋದು, ಏನೇ ಆಗಿರ್ಬೋದು ಬರೋದಿಲ್ಲ. ನಾನು ಫ್ಯಾಷನ್ ಡಿಸೈನಿಂಗ್ ಕಲಿಯೋದಕ್ಕೂ ಒಂದು ರೀಸನ್ ಇದೆ. ಅದನ್ನು ನೆಕ್ಸ್ಟ್ ನಾನು ನಿಮಗೆ ಯಾವಾಗಾದರೂ ನನ್ನ ಒಂದು ಪರ್ಸ್ನಲ್ ವಿಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಮಾಸ್ಟರ್ಸ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕೋರ್ಸ್ ಆಗಿರಬಹುದು, ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ. ಕೆಲವರು ಬೇಸಿಕ್ ಟು ಅಡ್ವಾನ್ಸ್ ಅಂದರೆ ಏನು ಅಂತ ಅಂದರೆ, ಬೇಸಿಕ್ ಅಂದರೆ ಯಾವುದೇ ರೀತಿ ಸ್ಟಿಚ್ಚಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಗೊತ್ತಿರೋದಿಲ್ಲ ಅಂಥವ್ರು ಬೇಸಿಕ್ಕಿಂದ ಹಿಡಿದು ಹೈ ಲೆವೆಲ್ ಅಂದರೆ ಫಿನಿಶಿಂಗ್, ಬೊಟಿಕ್ ಮೆಥಡಲ್ಲಿ ಫಿನಿಶಿಂಗ್ ಇರೋದನ್ನ, ಅಡ್ವಾನ್ಸ್ ಲೆವೆಲ್ ಕಟ್ಟಿಂಗ್ಸ್ಗಳನ್ನು ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಹೇಳ್ಕೊಡ್ತೀನಿ ಅನ್ನೋದನ್ನ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ಅಂತ ಕರಿತೀವಿ. ಸೊ ಇದೇ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಅಂತ ಕರಿತೀವಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮಾಸ್ಟರ್ಸ್ ಕ್ಲಾಸ್ ಅಂತ ಹೇಳಿ. ಸೊ ಅರ್ಥ ಆಯ್ತಲ್ವಾ? ಎಲ್ಲರೂ ಕಟಿಂಗ್ಸಲ್ಲಿ ಇಂಟ್ರೆಸ್ಟ್ ತೋರಿಸಿ. ಕಟಿಂಗ್ ಇಂಪಾರ್ಟೆಂಟು. ವಿಡಿಯೋ ಇರುತ್ತೆ ನಿಮ್ಮ ಹತ್ರ, ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ನೋಡಿ. ಲೈಫ್ ಟೈಮ್ ವಿಡಿಯೋ ಅಂತೂ ಇರುತ್ತೆ. ವಿಡಿಯೋ ಯೂಟ್ಯೂಬ್ ಚಾನಲ್ ಕ್ಲೋಸ್ ಆಗೋವರೆಗೂ ವೀಡಿಯೋಸ್ ಅಂತೂ ಇರುತ್ತೆ. ಅಷ್ಟು ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕಟಿಂಗಿಗೆ ಎಂಟರ್ ಆಗ್ತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗಿ. ಫಾರ್ಮುಲಾಸ್ನ ಫಾಲೋ ಮಾಡಿ. ಆಲ್ರೆಡಿ ಕಟಿಂಗ್ ಗೊತ್ತಿದ್ದರೆ ಬೇಗ ಕ್ಯಾಚ್ ಮಾಡ್ತಾರೆ. ಗೊತ್ತಿಲ್ಲ, ABCDನೂ ಗೊತ್ತಿಲ್ಲ ಕಟಿಂಗಲ್ಲಿ ಅಂತ ಹೇಳಿದ್ರೆ ಇವರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಬನ್ನಿ ಕ್ಲಾಸಸ್ಗಳಿಗೆ ಎಂಟರ್ ಆಗೋಣ.